ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ. ಮಳೆಗಾಲದಲ್ಲಿ ಹರಡುವ ರೋಗಗಳು ಮಲೇರಿಯಾ, ಡೆಂಗಿ, ವಿಷಮಶೀತ ಜ್ವರ, ಚಿಕನ್ ಗುನ್ಯಾ, ಕಾಲರಾ, ಕಾಮಾಲೆ. ಭಯಬೇಡ, ಎಚ್ಚರಿಕೆ ಇರಲಿ. ಕಾಲರಾ ರೋಗದ ಬಗ್ಗೆ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು: ಕುಡಿಯುವ ನೀರಿನ ಶುದ್ಧತೆ ಬಗ್ಗೆ ಎಚ್ಚರ ವಹಿಸಿ ಚೆನ್ನಾಗಿ ಕುದಿಸಿ ಆರಿಸಿದ ನೀರನ್ನು ಕುಡಿಯಿರಿ. ಸೊಪ್ಪು, ತರಕಾರಿಗಳನ್ನು ಶುದ್ಧವಾದ ನೀರಿನಿಂದ ಸ್ವಚ್ಛಗೊಳಿಸಿ ಬಳಿಕ ಸೇವಿಸಿ. ಶೌಚಾಲಯವನ್ನು ಬಳಸಿದ ನಂತರ ಹಾಗೂ ಆಹಾರವನ್ನು ಸೇವಿಸುವ ಮೊದಲು ಸಾಬೂನು ಬಳಸಿ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ. ಮನೆ ಆಹಾರ ಸೇವನೆಗೆ ಆದ್ಯತೆ ನೀಡಿ. ಅಸುರಕ್ಷಿತವಾಗಿ ತಯಾರಿಸಿದ ಹೊರಗಿನ ಆಹಾರವನ್ನು ಸೇವಿಸುವ ಮುನ್ನ ಎಚ್ಚರಿಕೆಯನ್ನ ವಹಿಸಿ. ದೇಹದಲ್ಲಿ ಬಳಲಿಕೆ ಕಂಡು ಬಂದರೆ ORS, ಉಪ್ಪು ಬೆರೆಸಿದ ನಿಂಬೆ ಪಾನಕ, ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಯಿರಿ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಬಲಪಡಿಸಲು ಆಹಾರದ ಸಲಹೆಗಳು: ಪ್ರತಿದಿನ ಶುದ್ಧ ಮತ್ತು ತಾಜಾ ಆಹಾರ ಸೇವಿಸುವುದು. ಮಕ್ಕಳಿಗೆ ಪ್ರತಿನಿತ್ಯ ಭೋಜನದ ಬಳಿಕ 2 ಬಾರಿ ಹಾಲು ಸೇವಿಸುವ ಅಭ್ಯಾಸ ಮಾಡಿಸುವುದು. ಮುಚ್ಚಿದ ಪಾತ್ರೆಯಲ್ಲಿ ತರಕಾರಿಗಳನ್ನು ಹೆಚ್ಚು ಮೆತ್ತಗಾಗದಂತೆ ಬೇಯಿಸುವುದು. ಉಪ್ಪು, ಸಕ್ಕರೆ ಹೆಚ್ಚಿರುವ ಆಹಾರವನ್ನು ಸೇವಿಸಬೇಡಿ. ದಿನನಿತ್ಯ ಸುಮಾರು 2 ಲೀಟರ್ ನೀರು ಮತ್ತು ತಾಜಾ ಹಣ್ಣಿನ ರಸ ಸೇವಿಸಿ. ಹಣ್ಣು, ಹಸಿ ತರಕಾರಿ, ಸೊಪ್ಪುಗಳು, ದ್ವಿದಳ ಧಾನ್ಯಗಳು ಹಾಗೂ ರೂಢಿಯಲ್ಲಿ ಇದ್ದರೆ ಮಾಂಸ, ಮೀನು, ಮೊಟ್ಟೆ ಸೇವಿಸುವುದು. ನಿಮ್ಮ ಆರೋಗ್ಯ, ನಿಮ್ಮ ಬದ್ಧತೆ. ಹೆಚ್ಚಿನ ಮಾಹಿತಿ ಹಾಗೂ ಚಿಕಿತ್ಸೆಗಾಗಿ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066
906614 ಅಥವಾ 8472360239. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BM Max ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ENT, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರಾರಂಭ ಆಗಿದೆ. ನಮ್ಮಲ್ಲಿ ಪ್ರಮುಖವಾಗಿ ಉದ್ದು, ಹೆಸರು, ತೊಗರಿ ಈ ಬೆಳೆಗಳಲ್ಲಿ ಮೇಜರ್ ನಮ್ಮಲ್ಲಿ ನೋಂದಣಿ ಆಗ್ತದೆ. ಸೋಯಾಬೀನ್ ಆಲ್ಸೋ. ಅದಕ್ಕೆ ಈಗ ನಮ್ಮಲ್ಲಿ ಹೆಸರು, ಉದ್ದು ಬೆಳೆಯುವಂಥ ರೈತ ಬಾಂಧವರಿಗೆ 15ನೇ ಜುಲೈ ಹೆಸರಿಗೆ, ಮಳೆಯಾಶ್ರಿತ ಹೆಸರಿಗೆ 15ನೇ ಜುಲೈ ಲಾಸ್ಟ್ ಡೇಟ್ ಇದೆ. ಇದಕ್ಕೆ ರೈತರು 1 ಎಕರೆಗೆ 293 ರೂಪಾಯಿ 31 ಪೈಸೆ ಕಟ್ಟಬೇಕು ರೈತರ ವಂತಿಕೆ 2%. ಆನಂತರ ಉದ್ದು ಮಳೆಯಾಶ್ರಿತ 31 ಜುಲೈಗಿದೆ ಕೊನೆ ದಿನಾಂಕ ನೋಂದಣಿಗೆ. 264 ರೂಪಾಯಿ 11 ಪೈಸೆ ಇದೆ ಇದು ಪ್ರತಿ ಎಕರೆಗೆ ರೈತರು ಕಟ್ಟಬೇಕಾಗಿದ್ದು. ತೊಗರಿ ಮಳೆಯಾಶ್ರಿತ 31 ಜುಲೈ ಲಾಸ್ಟ್ ಡೇಟ್ ಇದೆ. ಇದಕ್ಕೆ ರೈತರು ಕಟ್ಟಬೇಕಾಗಿದ್ದು 388 ರೂಪಾಯಿ 51 ಪೈಸೆ ಪ್ರತಿ ಎಕರೆಗೆ. ಆನಂತರ ತೊಗರಿ ನೀರಾವರಿಗೆ 31 ಜುಲೈ ಇದೆ ಲಾಸ್ಟ್ ಡೇಟು. 405 ರೂಪಾಯಿ ಪ್ರತಿ ಎಕರೆಗೆ, 405 ರೂಪಾಯಿ 25 ಪೈಸೆ ಪ್ರತಿ ಎಕರೆಗೆ ರೈತ ಬಾಂಧವರು ಇದನ್ನು ಕಟ್ಟಬೇಕು. ಇನ್ನು ಸೋಯಾಬೀನಿಗೆ ಬಂದರೆ, ಸೋಯಾಬೀನ್ ಮಳೆ ಆಶ್ರಿತ 31 ಜುಲೈ ಇದೆ ಲಾಸ್ಟ್ ಡೇಟು. ಇದಕ್ಕೆ 330 ರೂಪಾಯಿ 64 ಪೈಸೆ ರೈತರ ವಂತಿಕೆ ಇದೆ ಪ್ರತಿ ಎಕರೆಗೆ. ದಯವಿಟ್ಟು ರೈತ ಬಾಂಧವರು ಇದೆಲ್ಲ ನೋಟ್ ಮಾಡ್ಕೊಳ್ಳಿ. ಲಾಸ್ಟ್ ಡೇಟಿಗೆ ಯಾರು ಬ್ಯಾಂಕಿಗೆ ದಯವಿಟ್ಟು ಹೋಗಬೇಡಿ. ಈಗ
ಬಿತ್ತನೆ ಆದ ತಕ್ಷಣ ತಾವೇನದಲ್ಲ ತಮ್ಮ ಪ್ರೀಮಿಯಮ್ ಬ್ಯಾಂಕಿಂದ ಅಕೌಂಟಿಂದ ಕಟ್ರಿ. ಕಟ್ಟಿ ರಸೀದಿ ತೊಗೊಂಡು ತಮ್ಮ ಹತ್ರ ಸೇಫಾಗಿ ಇಟ್ಕೊಳ್ಳಿ. ಈಗ ಆಲ್ರೆಡಿ ಹೋದ ವರ್ಷ ನಾವು 185 ಕೋಟಿ ರೂಪಾಯಿ ಬೆಳೆ ವಿಮೆನ ರೈತರಿಗೆಲ್ಲರಿಗೂ ಕೊಡಿಸಿದ್ದೀವಿ. ದೇವ್ರ ದಯೆಯಿಂದ ಒಳ್ಳೆ ಮಳೆ ಬಂದು ಬೆಳೆ ಬರಲಿ ಅಂತ ಆಶಿಸ್ತೀವಿ. ಇನ್ನೇನಾದರೂ ಮಳೆ ಬರಲಿಲ್ಲ, ಯಾವುದೇ ಸನ್ನಿವೇಶದಲ್ಲಿ ಬೆಳೆ ಹಾನಿ ಆಯಿತು ಅಂದ್ರೆ ನಮ್ಮ ಬೆಳೆ ವಿಮೆ ತಾವು ಮಾಡಿದ್ದು ತಮ್ಮೆಲ್ಲರಿಗೆ ಸಹಾಯಕ್ಕೆ ಬರ್ತದೆ. ಅದಕ್ಕಾಗಿ ದಯವಿಟ್ಟು ಎಲ್ಲ ರೈತ ಬಾಂಧವರಲ್ಲಿ ನನ್ನ ಕಳಕಳಿ ವಿನಂತಿ ಇದೆ, ತಾವೆಲ್ಲರೂ ಬೆಳೆ ವಿಮೆಯಲ್ಲಿ ಮುಂಗಾರು ಹಂಗಾಮಿನ ಈ ಬೆಳೆ ವಿಮೆಯಲ್ಲಿ ನೋಂದಣಿ ಮಾಡ್ಕೊರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಗೋವುಗಳ ರಕ್ಷಣೆ ಮಾಡಲು ಮುಂದಾಗಿದ್ದ ಹಿಂದೂ ಜಾಗೃತಿ ಸೇನೆಯ ಕಾರ್ಯಕರ್ತರ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ಅವರಿಗೆ ಸೂಕ್ತ ರಕ್ಷಣೆ ನೀಡುವಂತೆ ಆಗ್ರಹಿಸಿ ಇಂದು ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಹಿಂದೂ ಜಾಗೃತಿ ಸೇನೆಯ ಪದಾಧಿಕಾರಿಗಳು ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಿದರು. ಅಕ್ರಮವಾಗಿ ಗೋವುಗಳನ್ನು ಸಾಗಾಟ ಮಾಡುತ್ತಿದ್ದ ವೇಳೆಯಲ್ಲಿ ಗೋವು ರಕ್ಷಣೆಗೆ ಮುಂದಾಗಿದ್ದ ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಕೆಲ ಅನ್ಯ ಕೋಮಿನ ಯುವಕರು ಹಲ್ಲೆಗೆ ಯತ್ನಿಸಿದ್ದು, ಲಕ್ಷ್ಮೀಕಾಂತ್ ಸ್ವಾದಿ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ನಿನ್ನದು ತುಂಬಾ ಆಗಿದೆ, ಕಲಬುರಗಿಯಲ್ಲಿ ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದೆಯಾ, ಈಗ ನಿಮ್ಮ ಆಟ ಕಲಬುರಗಿಯಲ್ಲಿ ನಡೆಯೋದಿಲ್ಲ ಅಂತ ಹಲ್ಲೆ ಮಾಡಲು ಯತ್ನಿಸಿದ್ದಾರೆ. ಆಗ ಸ್ಥಳಕ್ಕೆ ಹಿಂದೂ ಕಾರ್ಯಕರ್ತರು ಬಂದು ಕೂಡಲೇ ಆ ಗೋವುಗಳು ಇದ್ದ ವಾಹನವನ್ನ ಹಿಂದೂ ಕಾರ್ಯಕರ್ತರು ತೆಗೆದುಕೊಂಡಾಗ ಅಲ್ಲಿಂದ ಕೆಲ ಅನ್ಯ ಕೋಮಿಯ ಯುವಕರು ಪರಾರಿಯಾಗಿದ್ದಾರೆ. ಹೋಗುವಾಗ ನಿನ್ನನ್ನು ಇವತ್ತು ಇಲ್ಲ ನಾಳೆ ನೋಡಿಕೊಳ್ಳುತ್ತೇವೆ ಅಂತ ಜೀವ ಬೆದರಿಕೆ ಹಾಕಿ ಹೋಗಿದ್ದಾರೆ. ಈ ಕೂಡಲೇ ಕಲಬುರಗಿ ನಗರ ಪೊಲೀಸ್ ಆಯುಕ್ತರು ಅವರ ವಿರುದ್ಧ ಕ್ರಮ ಕೈಗೊಂಡು ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ನೀಡಬೇಕು ಎಂದು ಮನವಿ ಸಲ್ಲಿಸಿದರು. ಜೈ ಶ್ರೀರಾಮ್, ಜೈ ಶ್ರೀರಾಮ್, बोलो गौ माता के, बोलो क्रांतिवीर संಗೊಳ್ಳಿ ರಾಯಣ್ಣ ಅವರಿಗೆ, ಕಿತ್ತೂರು ರಾಣಿ ಚೆನ್ನಮ್ಮ ಅಂಬೇಡ್ಕರ್ जी के जय श्री राम, जय श्री राम। बोलो भारत माता की जय, बोलो भारत माता की जय, गौ माता की जय, गंगा माता की जय। ಲಕ್ಷ್ಮೀಕಾಂತ್ ಸ್ವಾದಿ ಅವರಿಗೆ ಹಲ್ಲೆ ಮಾಡಿದ ಜಿಹಾದಿಗಳಿಗೆ ಧಿಕ್ಕಾರ, ಧಿಕ್ಕಾರ। ನ್ಯಾಯ ಹಿಂದೂ ಜಾಗೃತಿ ಸೇನೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಸ್ವಾದಿ ಅವರು ಮೊನ್ನೆ ದಿನ ಗೋರಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲ ಮುಸ್ಲಿಂ ಪುಂಡರು ಹಲ್ಲೆ ಮಾಡಿದ್ದಾರೆ ಹಿಂದೂ ಜಾಗೃತಿ ಜಿಲ್ಲಾಧ್ಯಕ್ಷರ ಮೇಲೆ. ಅದೇ ರೀತಿ ನಿನ್ನೆ ದಿನ ರಾಮ್ ಸೇನೆ ಕಾರ್ಯಕರ್ತರ ಮೇಲೆ ಮುಸ್ಲಿಂ ಯುವಕರು ಹಲ್ಲೆ ಮಾಡಿದ್ದಾರೆ. ಇವರು ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳು ಈ ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಗೋರಕ್ಷಣೆ ಇದು ಇನ್ನು ಹೊಸದಾಗಿ ಮಾಡ್ತಾ ಇಲ್ಲ. ಇದೇನು ಈಗ ಬಂದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಹಿಡಿದೇನು ಗೋರಕ್ಷಣೆ ಮಾಡ್ತಿಲ್ಲ. ಮೊದಲು BJP ಸರ್ಕಾರದಾಗೂ ಗೋರಕ್ಷಣೆ ಮಾಡ್ತಾ ಇದ್ದೇವೆ, ಕಾಂಗ್ರೆಸ್ ಸರ್ಕಾರದಾಗೂ ಗೋರಕ್ಷಣೆ ಮಾಡ್ತೇವೆ. ನಮ್ಮ ಬೇಡಿಕೆ ಯಾವಾಗೂ ಗೋರಕ್ಷಣೆ ಕಾಯ್ದೆ ಜಾರಿ ತರಬೇಕು, ಗೋಹತ್ಯೆ ನಿಷೇಧ ಮಾಡಬೇಕಂತ ಬೇಡಿಕೆ ನಮ್ಮ ಹಿಂದೂ ಸಂಘಟನೆಗಳದಾಗಿರ್ಬೋದು, ನಮ್ಮ ಎಲ್ಲ ಹಿಂದೂ ಕಾರ್ಯಕರ್ತರು. ಆದರೆ ಈಗ ಏನು ಕಲಬುರಗಿಯಲ್ಲಿ ಹೊಸದಾಗಿದೆ, ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗಿನಿಂದ ಗೋರಕ್ಷಣೆ ಮಾಡುವಂಥ ಕಾರ್ಯಕರ್ತರ ಮೇಲೆ ಏನು ಹಲ್ಲೆ ಮಾಡತ್ತಾರ, ಏನು ಅವ್ರ ಮೇಲೆ ಹತ್ಯೆ ಮಾಡೋದಾಗಿರ್ಬೋದು, ಹಲ್ಲೆ ಮಾಡೋದಾಗಿರ್ಬೋದು, ಏನು ಕೆಲ ಪುಂಡವ್ರು ಮಾಡತ್ತಾರ. ಇವರು ನೇರವಾಗಿ ಸರ್ಕಾರನೇ ಅವರಿಗೆ ಬೆಂಬಲ ಕೊಡ್ತಂದು ಮೇಲ್ನೋಟಕ್ಕೆ ಕಾಣ್ಬರ್ತದೆ. ಯಾಕಪ್ಪ ಅಂತ ಕೇಳಿದ್ರೆ ಇಲ್ಲಿನ ಆರಕ್ಷಕ ಸಿಬ್ಬಂದಿಗಳಿರ್ಬೋದು, ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲ ಆಗ್ಯದ. ಗೋರಕ್ಷಣೆ ಮಾಡುವಂಥ ಒಂದು ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ಲತ್ತರೂ ಸಹಿತ ಅವ್ರ ಮೇಲೆ ಯಾವುದೇ ಮುಲ್ಲಾ ಜಿಲ್ಲೆಗೆ ಯಾವುದೇ ಒಂದು ಕ್ರಮ ಕೈಗೊಳ್ತಾ ಇಲ್ಲ. ಮೊನ್ನೆ ದಿನ ಇಲ್ಲ ಗ್ರಾಮೀಣ ಪೊಲೀಸ್ ಸ್ಟೇಷನ್ನಾಗ ಲಕ್ಷ್ಮೀಕಾಂತ್ ಸ್ವಾದಿ ಮೇಲೆ ಹಲ್ಲೆ ಮಾಡಿದಕ್ಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಒಂದು ಮೇಲ್ನೋಟಕ್ಕೆ ಒಂದು FIR ಮಾಡ್ಯಾರ. ಯಾವುದೇ ರೀತಿ ಸಾಮಾಜಿಕ ಜಾಲತಾಣದ ವೈರಲ್ ಆಗಬಾರ್ದು, ಅವ್ರ ಹೆಸರು ಅವ್ರಿಗೆ ಕಪ್ಪು ಚುಕ್ಕೆ ಬರಬಾರ್ದು ನಮ್ಮ ಉದ್ದೇಶದಿಂದ ಮೇಲ್ನೋಟಕ್ಕೆ FIR ಮಾಡ್ಯಾರ. ಇಲ್ಲಿವರೆಗೂ ಅವ್ರು ಯಾರ ಅನ್ನೋದೊಂದು ಪತ್ತೆ ಹಚ್ಚಿಲ್ಲ. ಅವ್ರಿಗೆ ಕೂಡಲೇ ಎಲ್ಲ ಹಿಂದೂ ಕಾರ್ಯಕರ್ತರು ಲಕ್ಷ್ಮೀಕಾಂತ್ ಸ್ವಾದಿ ಅವ್ರ ಜೊತೆ ಎಷ್ಟು ಹಿಂದೂ ಸಂಘಟನೆಗಳು ಯಾರ್ಯಾರ ಮೇಲೆ ಹಲ್ಲೆ ಆಗ್ಯದ ಅವ್ರಿಗೆ ಕೂಡಲೇ ಒಂದು ರಕ್ಷಣೆ ಕೊಡಬೇಕು. ಅದೇ ರೀತಿ ಕಲಬುರಗಿಯಲ್ಲಿ ಏನು ಸತತವಾಗಿ ಹಿಂದೂ ಧರ್ಮದ ಸಲುವಾಗಿ ಏನು ಹೋರಾಟ ಮಾಡ್ಕೋತಾ ಬಂದಾರ ಲಕ್ಷ್ಮೀಕಾಂತ್ ಸ್ವಾದಿ ಅವರಿಗೆ ಕೂಡಲೇ ಅವರ ಒಂದು ಸ್ವಯಂ ಅವರ ಅಂಗರಕ್ಷಣೆಗಾಗಿ ಅವರಿಗೆ ಒಂದು ರಿವಾಲ್ವರ್ ಪರ್ಮಿಷನ್ ಕೊಡಬೇಕು. ಆಕ್ಚುಲಿ ಹಿಂದೂ ಕಾರ್ಯಕರ್ತರಿಗೆ ನೇರವಾಗಿ ಕಾಂಗ್ರೆಸ್ ಸರ್ಕಾರನೇ ಟಾರ್ಗೆಟ್ ಮಾಡ್ತದೆ. ಇನ್ನೊಂದು ಹೇಳಬೇಕಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಗುಂಡಗಳ ರಕ್ಷಣೆಗೆ ಮುಂದಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಗುಂಡಗಳು ಎದು ಕೂಡಾಗಿರ್ಬೋದು, ಈ ಥರ ರಾತ್ರೋರಾತ್ರಿ ಒಂದು ಗೋರಕ್ಷಣೆ ಅಕ್ರಮ ಗೋ ಸಾಗಾಣಿಕೆ ಮಾಡೋರು ಒಂದು ರಕ್ಷಣೆ ಮಾಡುವಂಥ ಗೋರಕ್ಷಕರ ಮೇಲೆ ಹಲ್ಲೆ ಮಾಡ್ತಾರಪ್ಪ ಅಂದ್ರೆ ಇದು ಸರ್ಕಾರ ಯಾವ ಲೆವೆಲ್ ಬಂದು ಇಳಿದಂತ ಇಲ್ಲೇ ಮೇಲ್ನೋಟ ಕಂಡು ಬರ್ತದೆ. MLC ಆಗಿ ಜಗದೇವ್ ಗುತ್ತೇದಾರ್ ಅವರು ಮೊದಲ ಬಾರಿಗೆ ಕಲಬುರಗಿ ನಗರಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಭವ್ಯವಾಗಿ ಸ್ವಾಗತ ಮಾಡಲಾಯಿತು.
ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಅವರು ರಾಜ್ಯ ವಿಧಾನ ಪರಿಷತ್ಗೆ ನಾಮಕರಣಗೊಂಡಿರುವ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬೃಹತ್ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು ಅವರಿಗೆ ಕಲಬುರಗಿ ನಗರದ ವಿಮಾನ ನಿಲ್ದಾಣದಿಂದ ಕಾಂಗ್ರೆಸ್ ಕಚೇರಿಯವರೆಗೆ ಬೃಹತ್ ಮೆರವಣಿಗೆ ಮೂಲಕ ಭವ್ಯವಾಗಿ ಸ್ವಾಗತ ಕೋರಲಾಯಿತು. ಈ ಸಂದರ್ಭದಲ್ಲಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸೇರಿದಂತೆ ಶಾಸಕರು ಉಪಸ್ಥಿತರಿದ್ದರು. ಈ ಬಾರಿ ಮಳೆ ಉತ್ತಮವಾಗಿ ಆಗ್ತಾ ಇರೋದ್ರಿಂದ ಈಗಾಗಲೇ ರೈತರು ಬಿತ್ತನೆ ಕಾರ್ಯ ಚುರುಕುಗೊಳಿಸಿದ್ದು, ಆದರೆ ರೈತರಿಗೆ ಸಮರ್ಪಕವಾಗಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಪೂರೈಕೆ ಆಗದೆ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮಂಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲಾಡಳಿತ ಹೇಳುವಂತೆ ಎಲ್ಲಿಯೂ ಗೊಬ್ಬರ ಮತ್ತು ಬೀಜದ ಅಭಾವವಿಲ್ಲವಾದರೂ ರೈತರು 2 ರಿಂದ 3 ದಿನಗಳ ಕಾಲ ಸರತಿ ಸಾಲಿನಲ್ಲಿ ನಿಂತರೂ ಸಹ ರೈತರಿಗೆ ಬೀಜ ರಸಗೊಬ್ಬರ ಸಿಗುತ್ತಿಲ್ಲ ಎಂದು ಆರೋಪಿಸಿದರು. ನಗರದ ಗಂಜಿ ಪ್ರದೇಶ, ಅಫ್ಜಲ್ಪುರ್, ಕಾಳ್ಗಿ, ಮಿರಿಯಣ್ ಸೇರಿದಂತೆ ಹಲವೆಡೆ ಗೊಬ್ಬರ ಸಿಗುತ್ತಿಲ್ಲ. ಸಿಕ್ಕರೂ ಕೂಡ ಡಿಎಪಿಯೊಂದಿಗೆ ಗೊಬ್ಬರ ಕಡ್ಡಾಯವಾಗಿ ಖರೀದಿಸಬೇಕು ಮತ್ತು ಇರುವ ಬೆಲೆಗಿಂತ ಹೆಚ್ಚಿನ ದರದಲ್ಲಿ ರೈತರಿಗೆ ಮಾರುತ್ತಿದ್ದಾರೆ ಎಂದು ಆರೋಪಿಸಿದ ಅವರು, ಅಂತಹ ಅಂಗಡಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇದೆಲ್ಲವೂ ವಿಳಂಬವಾದರೆ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಮುಂದೆ ಪ್ರತಿಭಟನಾ ಹೋರಾಟ ಮಾಡಬೇಕಾಗುತ್ತದೆ ಎಂದು ಮಮ್ಮಶೆಟ್ಟಿ ಎಚ್ಚರಿಕೆ ನೀಡಿದರು. ಗೊಬ್ಬರ ಸಂಬಂಧಪಟ್ಟಂಗೆ ಮುಂಗಾರು ಬಿತ್ತನೆಯನ್ನು ಪ್ರಾರಂಭ ಆಗಿದೆ ಈಗ ಆಲ್ರೆಡಿ. ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಟ್ಟು 5,22,400 ಜನ ಅಂದಾಜು ಸರಾಸರಿ ರೈತರನ್ನು ಇರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು 10,98,900 ಹೆಕ್ಟರ್ ಭೂಮಿ ಕೃಷಿ ಯೋಗ್ಯವಾಗಿರ್ತಕ್ಕಂಥ, ಬಿತ್ತನೆ ಮಾಡ್ತಕ್ಕಂಥ, ಉಳುಮೆ ಮಾಡ್ತಕ್ಕಂಥ ಯೋಗ್ಯವಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಇವತ್ತು ಕೃಷಿಯೇತರ ಭೂಮಿಯನ್ನು ಇರ್ತಕ್ಕಂಥದ್ದು. ಅದರಲ್ಲಿ ಅತಿ ಹೆಚ್ಚು ಈ ವರ್ಷ ರೈತರು ಅತಿ ಹೆಚ್ಚು ಆಸಕ್ತಿ ಪಡ್ತಕ್ಕಂಥದ್ದು ಯಾವ ಬೆಳೆ ಅಂತಂದರೆ ಈ ಕಡೆ ಅಫ್ಜಲ್ಪುರ್, ಆಳಂದ್ ಗಡಿ, ಮಹಾರಾಷ್ಟ್ರ ಗಡಿ ಭಾಗ, ಜೇವರ್ಗಿ ಮತ್ತು ಯಡ್ರಾಮಿ ಮತ್ತು ಚಿತ್ತಾಪುರ್ ಲಾಸ್ಟ್ ಬಾರ್ಡರ್ ಅತಿ ಹೆಚ್ಚು ಬೆಳೆಯನ್ನು ಅಂದಾಜನ್ನು ಅತಿ ಹೆಚ್ಚು ಆಸಕ್ತಿ ತೋರಿಸ್ತಕ್ಕಂಥವ್ರು ಹತ್ತಿ ಬೆಳಿಲಿಕ್ಕೆ ಅತಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಕ್ಕಂಥದ್ದು ಇವತ್ತು ಪರಿಸ್ಥಿತಿಯನ್ನು ಕಾಣ್ತಿದೆ. ಇದ್ರ ಬೆನ್ನಿಗೆ ಅತಿ ಹೆಚ್ಚು ರೈತರನ್ನು ತೊಗರಿ ಬಿತ್ತನೆ ಮಾಡೋಕ್ಕೆ ಈ ವರ್ಷ ಸರಾಸರಿ ಇಲ್ಲಾಂದ್ರೆ 5 ಲಕ್ಷ ಹೆಕ್ಟರ್ ಈ ವರ್ಷ ಬೆಳೆ ಬಿತ್ತನೆ ಮಾಡ್ತಕ್ಕಂಥದ್ದು ರೈತರನ್ನು ಇದು ಮಾಡಿದ್ದಾರೆ. ಇನ್ನು ಸೋಯಾ, ಹೆಸರು, ಉದ್ದು. ಆದರೆ ಇವತ್ತು ಮುಖ್ಯವಾಗಿರ್ತಕ್ಕಂಥ ನಮ್ಮ ಪರಿಸ್ಥಿತಿ ಏನು ಅಂತಂದರೆ ನಾವೇನು ಅಂದಾಜು ಮಾಡ್ತಾಯಿದ್ದೀವಿ, 10 ಲಕ್ಷ ಹೆಕ್ಟರ್ ಭೂಮಿಯಲ್ಲಿರ್ತಕ್ಕಂಥ ಉಳುಮೆ ಮಾಡ್ತಕ್ಕಂಥ ಭೂಮಿ ಎಷ್ಟು ಅಂತಕ್ಕಂಥ ಅಂದಾಜನ್ನು ನೋಡಿದರೆ ಸರಾಸರಿ 80% ಬೆಳೆಯನ್ನು ಬಿತ್ತನೆ ಮಾಡ್ತಕ್ಕಂಥ ಭೂಮಿಗೆ ಇವತ್ತು ಸರಾಸರಿ 7 ಲಕ್ಷ 8 ಲಕ್ಷ ಹೆಕ್ಟರ್ ಭೂಮಿಗೆ ಬಿತ್ತನೆ ಮಾಡ್ತಕ್ಕಂಥ DAP ಗೊಬ್ಬರ ಸ್ಟಾಕ್ ಇಲ್ಲ. ಇಡೀ ರೈತರು ಮುಂಗಾರು ಬಿತ್ತನೆಗಾಗಿ ಬೇಕಾಗಿರ್ತಕ್ಕಂಥ ರೈತರಿಗೆ DAP ಗೊಬ್ಬರ. ಆದರೆ DAP ಗೊಬ್ಬರ ಇವತ್ತು ರೈತರ ಪಾಳಿಗೆ ನಿಂತರೆ 2 ದಿನ ಆದರೂ ಕೂಡ ಪಾಳಿಗೆ ಸಿಗ್ತಾಯಿಲ್ಲ, 3 ದಿನ ಆದರೂ ಕೂಡ ಇವತ್ತು ಗೊಬ್ಬರ ಸಿಗಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉದಾಹರಣೆಗೆ ಪ್ರೆಸೆಂಟಿಗೆ ಸದ್ಯಕ್ಕೆ ಗುಲ್ಬರ್ಗ ನೆಹರು ಗಂಜ್ TAPC MS ಅಲ್ಲಿ ಈಗ ಆಲ್ರೆಡಿ 150 ಜನರು ಪಾಳಿ ನಿಂತಿದ್ದಾರೆ. ಬರೀ ಗೌಡ್ರೆ 150 ಜನರು ಪಾಳಿ ನಿಂತಿದ್ದಾರೆ. ಹಾಗಾಗಿರೋದ್ರಿಂದ ಅವ್ರ ಸಮಸ್ಯೆ ಏನು ಅಂತಂದರೆ ಗೊಬ್ಬರ ಸ್ಟಾಕ್ ಇಲ್ಲ ಅಂತ ಹೇಳಲ್ಲ, ಗೊಬ್ಬರ ಸ್ಟಾಕ್ ಇದೆ. ಆದರೆ ಗೊಬ್ಬರದ ಮಾತ್ರ ಈಗ ಬರ್ತದೆ, ನಾಳೆಗೆ ಬರ್ತದೆ, ನಾಡ್ದು ಬರ್ತಂತ ಅಂತೇಳಿ ದಿನ ದಾಡಿಸ್ತಕ್ಕಂಥ ಪರಿಸ್ಥಿತಿ, ರೈತರಿಗೆ ಹರೆಸ್ಮೆಂಟ್ ಆಗ್ತಕ್ಕಂಥ ಪರಿಸ್ಥಿತಿ ನಡೆದಿದೆ. ನಾವು ಹೇಳೋಕ್ಕೆ ಬಯಸ್ತೀವಿ, ರೈತರಿಗೆ ಸಾಕಾಗುವಷ್ಟು DAP ಗೊಬ್ಬರನ್ನು ಕಂಪಲ್ಸರಿ ಕೊಡಬೇಕು, ಆ ರೈತರಿಗೆ ತೊಂದರೆ ಕೊಡಬಾರ್ದು ಅಂತಕ್ಕಂಥದ್ದು ಮುಖ್ಯವಾಗಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ ಮಾಡ್ತದೆ. ಇವತ್ತು ತಾಂತ್ರಿಕ ದೋಷವನ್ನು ಎದುರಿಸ್ತಾ ಇದ್ದಾರೆ. ಇನ್ನೊಂದೇನು, ರೈತರು ಪಾಣಿ, ಹೋಲ್ಡಿಂಗ್, ಆಧಾರ್ ಕಾರ್ಡ್ ಕಂಪಲ್ಸರಿ ಕೊಡಬೇಕು, ಅದನ್ನು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದರೆ ಮಾತ್ರ ಆ ರೈತರನ್ನು ಗೊಬ್ಬರ ಕೊಡ್ತೀವಿ. ಒಂದೊಂದು ದಿನಕ್ಕೆ ಮುಂಜಾನೆ ಹಿಡಿದು ಸಂಜೆ ತನಕ ಮುಂಜಾನೆ 7 ಗಂಟೆಗೆ ಬಂದು ಪಾಳಿ ನಿಂದಿರ್ತಿದ್ರೆ, ಇಲ್ಲ ಚಪ್ಪಲಿ ಪಾಳಿ ಇಡ್ತಾಯಿದ್ರೆ, ಇಲ್ಲ ಬುಟ್ಟಿ ಪಾಳಿ ಇಡ್ತಿದ್ರೆ, ಇಲ್ಲ ಬ್ಯಾಗ್ ಪಾಳಿ ಇಡ್ತಿದ್ರೆ, ಇಲ್ಲಾಂದ್ರೆ ಕಲ್ಲು ಪಾಳಿ ಇಟ್ಟುಕೇಶನ್ ನಿಂದಿರ್ತಕ್ಕಂಥ ಪರಿಸ್ಥಿತಿನ ಇವತ್ತು ನಾವು ಕಾಣ್ತಾ ಇದ್ದೀವಿ. ಎಂಟೈರ್ ಎಲ್ಲ ಕಡೆಗೂ ಕೂಡ ಈ ಪರಿಸ್ಥಿತಿ. ಅಂದರೆ ಅಲ್ಲಿ ಅವರು ಒಬ್ಬ ಮನುಷ್ಯಂದು ಸ್ಕ್ಯಾನ್ ಮಾಡಬೇಕಾಯ್ತು ಒಬ್ಬ ರೈತರದ್ದು ಅಂತಂದರೆ ಕನಿಷ್ಠ ಇಲ್ಲಾಂದ್ರೂ 4 ರಿಂದ 5 ನಿಮಿಷ ಟೈಮ್ ತಿಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ.
ಸ್ಕ್ಯಾನಿಂಗ್. ನಾವು ಕೇಳ್ತಾ ಇದ್ದೀವಿ ಫಸ್ಟ್ ರಿಜಿಸ್ಟ್ರನ್ನು ಮೇಂಟೈನ್ ಮಾಡಿ ಆನಂತರ ಎಲ್ಲ ರೈತರ ತನಕ ಗೊಬ್ಬರ ಕೊಟ್ಟು ಬೇಕಾದ್ರೆ ನೀವು ಅದಕ್ಕೆ ಸ್ಕ್ಯಾನ್ ಮಾಡ್ತಕ್ಕಂಥ ಪದ್ಧತಿಯನ್ನು ಅದು ಮುಂದುವರಿಸಿದ್ರೆ ರೈತರಿಗೆ ತೊಂದರೆ ಆಗಲ್ಲ. ಈಗ ಆಲ್ರೆಡಿ ಮಳೆ ಜಾಸ್ತಿ ಬಂದಿರೋದ್ರಿಂದ ಬಿತ್ತನೆ ಪ್ರಾರಂಭ ಆಗಿದೆ, ರೈತರೆಲ್ಲರೂ ಕೂಡ ಬಿತ್ತನೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು 1 ವಾರ 10 ದಿನದಲ್ಲಿ ಬಿತ್ತಣಿಕೆನೂ ಕೂಡ ಉಳಿಲಾರದಂಥ ಪರಿಸ್ಥಿತಿ ಆಗ್ತದೆ. ಹಾಗಾಗಿರೋದ್ರಿಂದ ಇವತ್ತು ಹೊಲಕ್ಕೆ ಒಯ್ದು ಗಳೆ ಒಯ್ದು ಬುಕ್ಕದ ಆಳುಗಳನ್ನು ಒಯ್ದು ಅಲ್ಲಿ ಹೊಲದಾಗೆ ನಿಂದಿರ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ಇವತ್ತು ನಾವು ಕಾಣ್ತಾ ಇದ್ದೀವಿ. ಸರ್ಕಾರ ಇದ್ರ ಬಗ್ಗೆ ಬೇಜವಾಬ್ದಾರಿತನ ತೋರ್ತಕ್ಕಂಥ ನೀತಿ ಅದು ಸರಿಯಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಬಯಸ್ತೀವಿ. ಇನ್ನೊಂದು ಪಾಯಿಂಟ್ ಏನು ಅಂತಂದರೆ DAP ಗೊಬ್ಬರ 2 ಪ್ಯಾಕೆಟ್ DAP ಗೊಬ್ಬರನ ತೊಗೊಂಡ್ರೆ 20 ಗೊಬ್ಬರ 1 ಪ್ಯಾಕೆಟ್ ತೊಗೊಳ್ಬೇಕು, 13 1 ಪ್ಯಾಕೆಟ್ ತೊಗೋಬೇಕು, 16 ಕೂಡ 16-17 ಕೂಡ 1 ಪ್ಯಾಕೆಟ್ ಗೊಬ್ಬರ ತೊಗೋಬೇಕು ಅಂತಕ್ಕಂಥದ್ದು ಕಂಡೀಷನನ್ನು ಮಾಡ್ತಾಯಿದ್ದಾರೆ. ನಮ್ಮ ರೈತರು ಈಗ ಆಲ್ರೆಡಿ ಸಂಕಷ್ಟದಲ್ಲಿದ್ದಾರೆ. ಇವತ್ತು ಮುಂಗಾರು ಬಿತ್ತನೆಗೆ ಸಂಬಂಧಪಟ್ಟಂಗೆ ಲಾಗೋಡಿ ಬೀಜ ಗೊಬ್ಬರ ಖರೀದಿ ಮಾಡೋಕ್ಕೆ ಒಂದು ಕಡೆಗೆ ಗೊಬ್ಬರದ ರೇಟ್ ಜಾಸ್ತಿ ಮಾಡಿದ್ದಾರೆ, ಇನ್ನೊಂದು ಕಡೆಗೆ ಬೀಜದ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಹೀಗಾಗಿ ರೈತರು ಲಾಗೋಡಿ ಮಾಡೋಕ್ಕೆ ತುಂಬ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ತಕ್ಷಣವೇ ಇವ್ರಂಕರ ಆ 20-16 ಗೊಬ್ಬರ ಅಂಕರ ಈಗ ಯಾವುದೇ ಕಾರಣಕ್ಕೂ ಅದು ಮುಂಗಾರು ಬಿತ್ತನೆಗೆ ಸಂಬಂಧಪಟ್ಟಂಗೆ ಅದು ಅನ್ವಯಿಸಲ್ಲ. ಅದು ಜೋಳ, ಕಡಲೆ, ಕುಸುಬಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರ. ಈಗ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಏನಂದರೆ DAP ಗೊಬ್ಬರ ಮಾತ್ರ ಕೊಡಬೇಕು. ಇವತ್ತು DAP ಅಭಾವ ಕೃತಕ ಸೃಷ್ಟಿಯನ್ನು ಆಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತದೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಬೀಜ ರಸಗೊಬ್ಬರನ ಅಭಾವ ಕೃತಕ ಸೃಷ್ಟಿಯನ್ನು ತಡೆಗಟ್ಟಬೇಕು. ಕಾಳಸಂತೆಯಲ್ಲಿ ಓಪನ್ನಾಗಿ ಮಾರಾಟ ಮಾಡ್ತಾಯಿದ್ದಾರೆ. ಇವತ್ತು ಗೊಬ್ಬರದ ರೇಟನ್ನು 1450 ರೂಪಾಯಿ ಇರ್ತಕ್ಕಂಥ ಗೊಬ್ಬರನ್ನು ಕಾಳಸಂತೆಯಲ್ಲಿ ಅಭಾವ ಕೃತಕ ಸೃಷ್ಟಿ ಮಾಡಿ ರೈತರಿಗೆ ಅನ್ಕರೆ ಇವತ್ತು ಎಷ್ಟು ಒಂದು ಪ್ಯಾಕೆಟ್ DAP ಗೊಬ್ಬರನ್ನು 1650 ರೂಪಾಯಿ ಹಿಡ್ಕೊಂಡು 1700 ರೂಪಾಯಿವರೆಗೂ ಕೂಡ ಒಂದು ಪ್ಯಾಕೆಟನ್ನು ಗೊಬ್ಬರ ಖರೀದಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ಹೇಳಕ್ಕೆ ಬಯಸ್ತೀನಿ, ಜಿಲ್ಲಾಡಳಿತ ತಕ್ಷಣವೇ ಎಚ್ಚೆತ್ತುಕೊಂಡು ಆ ರೀತಿ ರೈತರಿಗೆ ಹರೆಸ್ಮೆಂಟ್ ಮಾಡ್ತಕ್ಕಂಥದ್ದು ದುಬಾರಿ ರೇಟನ್ನು ಅಭಾವ ಕೃತಕ ಸೃಷ್ಟಿ ಮಾಡಿ ಆ ರೇಟನ್ನು ದುಬಾರಿ ರೇಟ್ನಿಂದ ಖರೀದಿ ಮಾರಾಟ ಮಾಡ್ತಕ್ಕಂಥ ಯಾರು ವ್ಯಾಪಾರ ಮಾಡ್ತಾರೋ ಅಂಥವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು, ಅವ್ರ ಪರವಾನಿಕೆಯನ್ನು ರದ್ದು ಮಾಡಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಸ್ತೀವಿ. ಜೂನ್ 16ರಂದು ಅಂತಾರಾಷ್ಟ್ರೀಯ ಗೃಹ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಗೃಹ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಬೃಹತ್ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿದೆ ಎಂದು ಸ್ತ್ರೀ ಶಕ್ತಿ ಸಂಸ್ಥೆಯ ಸಂಯೋಜಕಿ ಸಿಂಥಿಯಾ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜೂನ್ 19ರಂದು ಬೀದರ್, ಜೂನ್ 20ರಂದು ಯಾದಗಿರಿ ಮತ್ತು ಜೂನ್ 21ರಂದು ಕಲಬುರಗಿ ನಗರದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಗೃಹ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಬೃಹತ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ದಿನಾಂಕ ಜೂನ್ 16 ಅದು ನಾಳೆ ಇಡೀ ವಿಶ್ವ ಅಂತಾರಾಷ್ಟ್ರೀಯ ಗೃಹ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ತಾ ಇದೆ. ಸೊ ಇದರ ಪ್ರಯುಕ್ತ ನಾವು ಅಂದರೆ ಗೃಹ ಕಾರ್ಮಿಕರು ಫ್ರಮ್ ಗುಲ್ಬರ್ಗಾ, ಯಾದಗಿರಿ ಮತ್ತು ಬೀದರ್ ಜಿಲ್ಲೆಯಿಂದ ನಾವು ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ರ್ಯಾಲಿ 19, 20 ಮತ್ತು 21ನೇ ತಾರೀಕಿನಂದು ಜರುಗಲಿದೆ. ಈ ಒಂದು ಗೃಹ ಕಾರ್ಮಿಕರ ಒಕ್ಕೂಟ ಒಂದು ಕೆಲಸದ ಆಧಾರದ ಮೇಲೆ ಒಟ್ಟುಗೂಡಿದೆ. ಸುಮಾರು 12 ವರ್ಷಗಳಿಂದ ನಮ್ಮ ಕೆಲಸವನ್ನು ಗುರುತಿಸಿ ನಮಗಾಗಿ ರಾಷ್ಟ್ರೀಯ ಶಾಸನವನ್ನು ಜಾರಿಗೊಳಿಸಲು ಅನುಕೂಲಕರವಾದ C-189 ಅನುಮೋದನೆ ಮಾಡಿ ಅಂತ ನಾವು ಸರ್ಕಾರಕ್ಕೆ ಹೇಳ್ತಾ ಬಂದಿದ್ದೀವಿ. ಇಂದು ವಿಶೇಷವಾಗಿ ನಾವು ಕೇಳಿಕೊಳ್ಳುವುದೇನೆಂದರೆ, ಉದ್ಯೋಗದಾತರು ಮತ್ತು RWAಗಳಿಂದ ಅಮಾನವೀಯ ವರ್ತನೆಯ ನಿದರ್ಶನಗಳನ್ನು ಪರಿಹರಿಸಲು ನಮಗೆ ಪ್ರತ್ಯೇಕ ಸಹಾಯವಾಣಿಯೊಂದಿಗೆ ಗೃಹ ಕಾರ್ಮಿಕರ ಕಾರ್ಯಪಡೆಯ ಸ್ಥಾಪನೆಯಾಗಬೇಕು ಮತ್ತು ಕುಂದುಕೊರತೆ ನಿವಾರಣಾ ಕಾರ್ಯವಿಧಾನದ ಸ್ಥಾಪನೆ ಆಗಬೇಕು. ಅದರ ಮೂಲಕ ಗೃಹ ಕಾರ್ಮಿಕರ ಸುರಕ್ಷತೆ, ಆರೋಗ್ಯ ಮತ್ತು ಸಾಮಾಜಿಕ ರಕ್ಷಣೆಗೆ ಸಾಂವಿಧಾನಿಕ ಹಕ್ಕುಗಳನ್ನು ಒದಗಿಸಬೇಕು ಹಾಗೂ ಗೃಹ ಕಾರ್ಮಿಕರು ಮತ್ತು ಅವರ ಸಂಘಟನೆಗಳನ್ನು ಒಳಗೊಂಡಿರುವ ಕಲ್ಯಾಣ ಮಂಡಳಿಗಳನ್ನು ಸ್ಥಾಪಿಸಬೇಕೆಂದು ನಾವು ಸರ್ಕಾರದ ಕೇಳ್ತಾ ಇದ್ದೀವಿ. 2008ರಿಂದ ಲೋಕಸಭೆಯ ಸ್ಥಾಯಿ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ 1% GST ಮತ್ತು 3% ವಾರ್ಷಿಕ ಮತ್ತು ರಾಜ್ಯ ಬಜೆಟ್ಗಳ ಜೊತೆಗೆ 1% ವಲಯದ ಲೆವಿ ಅಥವಾ 1% ಸೆಸ್ ಸಂಗ್ರಹದೊಂದಿಗೆ ತ್ರಿಪಕ್ಷೀಯ ಮಂಡಳಿಗಳ ಮೂಲಕ ಗೃಹ ಕಾರ್ಮಿಕರಿಗೆ ಸಮಗ್ರ ಪ್ರಯೋಜನಗಳ ಯೋಜನೆಗಳನ್ನು ತರಬೇಕು ಅಂತ ನಾವು ಸರ್ಕಾರದ ಕೇಳ್ತಾ ಇದ್ದೀವಿ.
ಬದಲಾಗುತ್ತಿರುವ ಉದ್ಯೋಗ ಮತ್ತು ಉದ್ಯೋಗದಾತ ಉದ್ಯೋಗಿ ಸಂಬಂಧಗಳನ್ನು ಪರಿಗಣಿಸಿ ಉದ್ಯೋಗ, ವೇತನ ಮತ್ತು ಔದ್ಯೋಗಿಕ ಆರೋಗ್ಯ ಸೇರಿದಂತೆ ಕೆಲಸದ ಪರಿಸ್ಥಿತಿಗಳು ಮತ್ತು ಸಾಮಾಜಿಕ ಭದ್ರತೆಯನ್ನು ನಿಯಂತ್ರಿಸಲು ಗೃಹ ಕಾರ್ಮಿಕರಿಗೆ ತ್ರಿಪಕ್ಷೀಯ ಮಂಡಳಿಗಳ ರಚನೆಗಳು ಆಗಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೀವಿ. ನೀಟ್ ಪರೀಕ್ಷೆಯಲ್ಲಿ ಕೆಲವು ರ್ಯಾಂಕ್ ನೀಡುವುದರಲ್ಲಿ ಹಾಗೂ ಅಭ್ಯಾಸ ಮಾಡಿ ಬಂದ ವಿದ್ಯಾರ್ಥಿಗಳಿಗೆ ದೊಡ್ಡ ಅನ್ಯಾಯವಾಗಿದೆ. ಈ ಬಗ್ಗೆ ತನಿಖೆ ಆಗಿ ಮರುಪರಿಶೀಲನೆ ಮಾಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, NTA ಪರೀಕ್ಷೆಯನ್ನು ಸರಿಯಾಗಿ ಮಾಡದೆ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ. ಕೃಪಾಂಕ ಕೊಟ್ಟು ಉತ್ತೀರ್ಣ ಮಾಡುವುದು ಕೆಟ್ಟ ಅಭ್ಯಾಸವಾಗಿದೆ. ಕೃಪಾಂಕ ಕೊಟ್ಟು ಉತ್ತೀರ್ಣ ಮಾಡುವುದು ಕೆಟ್ಟ ಅಭ್ಯಾಸ ಎಂದರು. ಬರ ಪರಿಹಾರದ ಬಾಕಿ ಮೊತ್ತವನ್ನು ರೈತರಿಗೆ ವಿತರಿಸಲಾಗುತ್ತಿದೆ ಎಂಬ ಪ್ರಶ್ನೆಗೆ ಉತ್ತರ ನೀಡಿದರು. ನೀಟ್ನಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಅದು ಯಾಕಂತಂದ್ರೆ ಕೆಲವ್ರಿಗೆಲ್ಲ ಫಸ್ಟ್ ರ್ಯಾಂಕು ಕೊಟ್ಟಿರುವಾಗ ದೊಡ್ಡ ಅನ್ಯಾಯ ಆಗಿದೆ. ಸೊ ಕೆಲವು ಪಾಪ ಅಭ್ಯಾಸ ಮಾಡಿ ಪಡೆದಂಥ ವಿದ್ಯಾರ್ಥಿಗಳಿಗೆಲ್ಲ ಅನ್ಯಾಯ ಆಗಿದೆ. ನಾನು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ರಿಯಾಕ್ಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ತನಿಖೆ ಮಾಡಬೇಕು, ಮರುಪರೀಕ್ಷೆ ಮಾಡಬೇಕು ಅಂತೆಲ್ಲ ಹೇಳಿದ್ದೀನಿ. ಹೌದೌದು, ರೀಎಕ್ಸಾಮಿನೇಷನ್ ಆಗಲೇಬೇಕು. ನೀಟು NTA ಇದೆಯಲ್ಲ, ಅವ್ರು ಭಾಳ ಅನ್ಯಾಯ ಸರಿಯಾಗಿ ಮಾಡಿಲ್ಲ ಅವರು. ಅದರಿಂದ ಪಾಪ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ಗ್ರೇಸ್ ಮಾರ್ಕ್ಸ್ ಎಲ್ಲ ವಿಡ್ರಾ ಮಾಡಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಯಾರನ್ನೂ ಪಾಸ್ ಮಾಡಬಾರ್ದು. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋದಿದೆಯಲ್ಲ, ಇಟ್ಸ್ ಎ ಬ್ಯಾಡ್ ಪ್ರಾಕ್ಟೀಸ್. ಅದು ಮಾಡಕೂಡದು. ಬರ ಪರಿಹಾರದ ಹಣ ಬಿಡುಗಡೆ ಮಾಡ್ತೀವಿ. ಬರ ಪರಿಹಾರದ ಕೊಟ್ಟಲ್ಲ, ಆಯ್ತಲ್ಲ. ಇನ್ನೂ ಉಳಿದಿರೋದನ್ನೆಲ್ಲರೂ ಕೊಟ್ಬಿಡ್ತಾ ಇದ್ದೀವಿ ನಾವೆಲ್ಲರಿಗೂ. ಸರ್, ಸೌತ್ ಇಂಡಿಯಾದಲ್ಲಿ 7 ಜನ ಮಿನಿಸ್ಟರ್ಸ್ ಆಗಿದ್ದಾರೆ, 8 ಜನ ಮಿನಿಸ್ಟರ್ಸ್ ಆಗಿದ್ದಾರೆ. ಅಂದರೆ ಸೌತ್ ಇಂಡಿಯಾದಲ್ಲಿ ಎಕ್ಸ್ಪೆಂಡ್ ಮಾಡೋದಕ್ಕೆ ಏನಾದರೂ ಈ ಥರದ ಒಂದು ಪ್ರಯತ್ನ ಮಾಡ್ತಾರೆ ಸರ್ BJPನ ಮೋದಿಯವರು? ಏನು ಮಾಡಿದ್ರು ಕೂಡ ಸೌತ್ ಇಂಡಿಯಾದಲ್ಲಿ BJPನ ಬೆಂಬಲಿಸಲ್ಲ. ಯಾಕಂತಂದರೆ ಅದು RSS ಬೇಸಿರ್ತಕ್ಕಂಥ ಪಾರ್ಟಿ, RSSನ ಮುಖವಾಡ, ಅದು ರಾಜಕೀಯ ಮುಖವಾಡ. ಹಾಗಾಗಿ ಸೌತ್ ಇಂಡಿಯಾದವರು ಯಾರೂ ಸಪೋರ್ಟ್ ಮಾಡಲ್ಲ. ಈ ಸಾರಿ ಉತ್ತರದಲ್ಲೂ ಕೂಡ ಉತ್ತರ ಪ್ರದೇಶ ಮತ್ತು ಮುಂಬೈ ಅಲ್ಲೆಲ್ಲ ಕೂಡ ಹಿನ್ನಡೆ ಆಗಿದೆ ಅವರಿಗೆ. ಸೊ ಇವತ್ತು ನೋಡಿ, ಒಬ್ಬ RSSನವ್ರು ಹೇಳಿದ್ದಾನೆ, ಅಹಂಕಾರ ಇದ್ದರೆ ಜನ ಅದಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದಾರೆ. ಆದ್ರೂ ಅಷ್ಟೊಂದು ವಿಂಡಿಕ್ಟಿವ್ ಆಗಿ ಇವತ್ತು ಇವ್ರಿಗೆ ರಾಯ್ಗೆ ಅರೆಸ್ಟ್ ಮಾಡಿ ಅಂತ ಹೇಳಿದಾರಲ್ಲ ಸರ್. ಯಾವುದೋ ಒಂದು ಸ್ಟೇಟ್ಮೆಂಟ್ 2010 ಬಿಟ್ಟಿರೋದು. ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡೋದೇ ಅವರ ಕೆಲಸ. ನನ್ನ ಮೇಲೆ, DK ಶಿವಕುಮಾರ್ ಮೇಲೆ, ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕಿರೋದು ಏನಂತ ಕರೆಯೋದು? ರಾಹುಲ್ ಗಾಂಧಿ ಅವ್ರ ಮೆಂಬರ್ಶಿಪ್ನೇ ರದ್ದುಗೊಳಿಸಿದ್ರು, ಅದಕ್ಕೆ ಏನಂತ ಕರೆಯೋದು? ಏನಂತ ಕರೆಯೋದಿದೆ? ಈಗ ಅಗರ್ವಾಲ್ ಯಾರು ಡೆಲ್ಲಿ ಮುಖ್ಯಮಂತ್ರಿ, ಅವ್ರನ್ನ ಜೈಲಿಗೆ ಕಳಿಸ್ಬಿಟ್ರು. ಅದೇನದು ಏನಂತ ಕರೆಯೋದು? ಅದನ್ನು ದ್ವೇಷದ ರಾಜಕಾರಣ ಅಂತ ಕರಿಬೇಕು, ಇಲ್ಲ ಪ್ರೀತಿ ರಾಜಕಾರಣ ಅಂತ ಕರಿಬೇಕು? ಶೇಡನ್ ರಾಜಕಾರಣ ಮಾಡೋರು ಅವರು. ನಾವು ಯಾವತ್ತೂ ಕೂಡ ಶೇಡನ್ ರಾಜಕಾರಣ ಮಾಡಲ್ಲ. ಏನು ಪೈಪೋಟಿ ಇದೆಯಾ? ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಯಾವುದೇ ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಳ್ಳುವಲ್ಲಿ ಹಿಂದೆ ಜರಿಯುವುದಿಲ್ಲ ಎಂದು ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದರ್ಶನ್ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಟ ಆಗಿರಬಹುದು, ರಾಜಕಾರಣಿ ಆಗಿರಬಹುದು, ಈ ಪ್ರಕರಣದಲ್ಲಿ ಯಾವುದೇ ಸಚಿವರ ಮಾತು, ಮುಖ್ಯಮಂತ್ರಿಗಳ ಮಾತು ಕೇಳುವುದಿಲ್ಲ. ಸುಖ ಸುಮ್ಮನೆ ಊಹಾಪೋಹಗಳನ್ನು ಸೃಷ್ಟಿ ಮಾಡುತ್ತಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಬಹಳ
ಸರಳವಾಗಿ ಯಾವುದನ್ನು ಬಿಡುವುದಿಲ್ಲ ಎಂದರು. ಇನ್ನು ಯಡಿಯೂರಪ್ಪನವರಿಗೆ ಪೋಸ್ಕೋ ಪ್ರಕರಣದ ರಿಲೀಫ್ ವಿಚಾರವಾಗಿ ಮಾತನಾಡಿದ ಅವರು, ತಪ್ಪು ಯಡಿಯೂರಪ್ಪನವರು ಮಾಡಲಿ, ದರ್ಶನ್ ಮಾಡಲಿ, ಕಾನೂನಿನ ಪ್ರಕಾರ ಶಿಕ್ಷೆ ಆಗಲೇಬೇಕು. ರಾಹುಲ್ ಗಾಂಧಿ ಅವರು ಸೇಡು ತೀರಿಸಿಕೊಳ್ಳುವುದಕ್ಕೆ ಹೀಗೆ ಮಾಡುತ್ತಿದ್ದಾರೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಕೀಳು ಮಟ್ಟದ ಪ್ರಸ್ತಾವನೆ ಮಾಡುವಂತದ್ದು ಸರಿಯಲ್ಲ. ದೇಶದ ಕಾನೂನಿನ ವಿರುದ್ಧವಾಗಿ ನಡೆದಂತವರಿಗೆ ಶಿಕ್ಷೆ ಆಗಬಾರದು ಅಂದ್ರೆ ಏನರ್ಥ? ನಾವು ಬಿಜೆಪಿ ಅವರಂತೆ ಸೇಡಿನ ರಾಜಕಾರಣ ಮಾಡುವುದಿಲ್ಲ ಎಂದರು. ಚಿತ್ರನಟ, ಕೃಷಿ ರಾಯಭಾರಿಯಾಗಿದ್ರು, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಖಂಡಿತವಾಗಿ ಕೂಡ ಆರೋಪಿಗಳೇ. ಯಾರೊಬ್ಬ ನಟ ಆಗಿರ್ಬೋದು, ಪೊಲಿಟಿಷಿಯನ್ ಆಗಿರ್ಬೋದು, ಇವತ್ತು ಯಾರೇ ಒಬ್ಬರಾದರೂ ಕೂಡ ಇವತ್ತು ನಾವು ಯಾವ ರೀತಿ ನಮ್ಮ ನಡೆ ಇರಬೇಕು, ಯಾವ ರೀತಿ ನಮ್ಮ ಇದು ಇರಬೇಕು, ಇನ್ನೊಬ್ಬರಿಗೆ ನಾವು ಆದರ್ಶಪ್ರಾಯರಾಗಿರಬೇಕು. ಇವತ್ತು ಆದರೆ ಯಾರು ಕ್ರೈಮ್ ಮಾಡಿರ್ತಾರೆ, ಅದು ಯಾರೇ ಎಂಥ ದೊಡ್ಡ ವ್ಯಕ್ತಿ ಆಗಿರಲಿ, ಯಾವುದೇ ಆಗಿರಲಿ, ಸ್ಟಾರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಪೊಲಿಟಿಷಿಯನ್ ಆಗಿರ್ಬೋದು, ಖಂಡಿತವಾಗಿ ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು. ಖಂಡಿತವಾಗಿ ಕೂಡ ಯಾವ ಸಚಿವರ ಮಾತು ನಮ್ಮ ಮುಖ್ಯಮಂತ್ರಿಗಳು ಕೇಳೋದಿಲ್ಲ, ಯಾರು ಅಂಥದ್ದು ಮಾಡ್ತಾ ಇಲ್ಲ. ಸುಮ್ಮನೆ ಯಾರು ಊಹಾಪೋಹಗಳು ಮಾತಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಯಾವುದೇ ಕ್ರೈಮ್ ಇದ್ದರೂ ಕೂಡ ಅದನ್ನು ಯಾವುದು ಭಾಳ ಸರಳವಾಗಿ ಯಾವುದನ್ನು ಬಿಡೋದಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಗೊತ್ತಿದೆ, ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಯಾವುದೇ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಕೂಡ ಹಿಂಜರಿಯೋದಿಲ್ಲ ನಮ್ಮ ಮುಖ್ಯಮಂತ್ರಿಗಳು. ಚನ್ನಪಟ್ಟಣದಿಂದ ಕಾಂಗ್ರೆಸ್ ಟಿಕೆಟ್ ಕೊಡ್ತಿದ್ರು ದರ್ಶನ್ ಅವರಿಗೆ, ಬೈ ಎಲೆಕ್ಷನಲ್ಲಿ ದರ್ಶನ್ ಕ್ಯಾಂಡಿಡೇಟ್ ಆಗ್ತಿದ್ರು ಅನ್ನೋದಿದೆ. ಅದು ಪೊಲಿಟಿಕಲಿ ಮಾತುಗಳು ಅಷ್ಟೇ, ಯಾವುದೂ ಕೂಡ ಅದು ನಿರ್ಧಾರಗಳು ಯಾವಾಗ ಆ ಟೈಮಿಗೆ ಆಗ್ತಾವೆ ಅಷ್ಟೇ. ಸುಮ್ಮನೆ ಈಗ ಅದು ಪ್ರಶ್ನೆನೇ ಬರೋದಿಲ್ಲ. ಸರ್, ಈಗ ಯಡಿಯೂರಪ್ಪ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು ಈ ಪೋಸ್ಕೋ ಕೇಸಲ್ಲಿ 17ನೇ ತಾರೀಕಿಗೆ ಹಾಜರಾಗಿ ಅಂತ ಟೈಮ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ನೀವು ಹೇಳಿದ್ರೆ ಯಾರು ಮಾಡಿದ್ರೆ ತಪ್ಪೇ? ಯಾರೋ ಯಡಿಯೂರಪ್ಪ ಮಾಡಲಿ, ದರ್ಶನ್ ಮಾಡಲಿ, ಯಾರು ಬೇಕಾದವ್ರು ಮಾಡಿದ್ರು ಕೂಡ ಯಾರು ತಪ್ಪುಗಳನ್ನು ಮಾಡಿರ್ತಾರೆ ಅವ್ರಿಗೆ ಕಾನೂನು ಈ ದೇಶದ ಕಾನೂನಿನಡಿಯಲ್ಲಿ ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಲೇಬೇಕು, ಖಂಡಿತವಾಗಿ ಕೂಡ. ಅಂದರೆ ರಾಹುಲ್ ಗಾಂಧಿ ಅವರಿಗೆ ಏನು ಕಟಕಟೆ ಕರೆಸಿದ್ರು, ಅದರ ಸೇಡು ತೀರಿಸಿಕೊಳ್ಳೋ ಸಲುವಾಗಿ ಯಡಿಯೂರಪ್ಪನವರು ಈ ರೀತಿ ಭಾಳ ಕೀಳು ಮಟ್ಟದ ಪ್ರಸ್ತಾವನೆ ಮಾಡುವಂಥದ್ದು ಸರಿಯಲ್ಲ. ಇವತ್ತೆಲ್ಲ ಈ ದೇಶದ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಂಡವ್ರಿಗೆ ಶಿಕ್ಷೆ ಆಗಬಾರ್ದು ಅಂತಂತಂದ್ರೆ ಏನರ್ಥ ಏನು? ಖಂಡಿತವಾಗಿ ಕೂಡ ಆ ರೀತಿ ಯಾವುದೂ ಕೂಡ ನಾವು ಸೇಡಿನ ರಾಜಕೀಯ BJP ಅವ್ರ ಗತೆ ಮಾಡೋಂಗಿಲ್ಲ. IT, ಇನ್ಕಮ್ ಟ್ಯಾಕ್ಸು ಅವನ್ನೆಲ್ಲ ಕೈಯಾಗಿ ಇಟ್ಕೊಂಡು ಆಟ ಆಡ್ತಾರಲ್ಲ, ಆ ರೀತಿ ನಾವು ಮಾಡೋದಿಲ್ಲ. ಯಾವುದು? ನನಗೆ ಆ ಮೀಟಿಂಗ್ದು ಯಾವುದೂ ಮಾಹಿತಿ ಇರಲಿಲ್ಲ. ಇದ್ದರೆ ಖಂಡಿತವಾಗಿ ಹೋಗ್ತಾ ಇದ್ದೇವೆ. ಅಲ್ಲ, ಅವರವರೇ ಮಾಡ್ಕೊಂಡಿದ್ದಾರೆ. ಅದು ವೈಯಕ್ತಿಕನೋ ಅಫಿಷಿಯಲ್ಲೋ ಗೊತ್ತಿಲ್ಲ. ಅದು ಅವರು ಪರ್ಸ್ನಲ್. ಈಗ ನಾವೇನು ಆಫಿಷಿಯಲ್ ಮೀಟಿಂಗ್ಸ್ ಹೆಂಗೆ ನಾವು ನಮ್ಗೆ ಹಂತಕ್ಕೆ ಯಾವ ರೀತಿ ಮಾಡಿರ್ತೀವಿ ಆ ರೀತಿ ಅವ್ರು ಮಾಡ್ಕೊಂಡಿರ್ಬೋದು. ಸರ್, ಈಗ ಲೀಡ್ ಕಡಿಮೆ ಬಾರದ ಸಚಿವರು ತಲೆದಂಡ ಆಗತ್ತಾ ಅಂತ ಹೇಳಿ ಈಗ ಸಂತೋಷ್ ಲಾಡ್ ಅವ್ರ ಕ್ಷೇತ್ರದಲ್ಲೂ ಕೂಡ 32,000 ಹಿನ್ನಡೆ ಆಗಿದೆ. ಇಲ್ಲ, ಇದಕ್ಕೆ ಸಂಬಂಧ ಇಲ್ಲ. ಖಂಡಿತವಾಗಿ ಕೂಡ ಅದು ಲೀಡ್ ಕಡಿಮೆ ಆಗಿದೆ, ಅದು ಆಗಿದೆ ಅನ್ನುವಂಥದ್ದು, ಅದಕ್ಕೆ ತಲೆದಂಡ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ಅವರು ಪ್ರಾಮಾಣಿಕವಾಗಿ ಅವರ ಪ್ರಯತ್ನ ಕೂಡ ಇಡೀ ಜಿಲ್ಲೆಯಲ್ಲಿ ಏನು ಮಾಡಬೇಕು ಮಾಡಿದ್ದಾರೆ. ಸರ್, ಯಾಕೆ ಆಗಬಾರ್ದು? ಯಾಕಂದ್ರೆ ಒಬ್ಬ ಉಸ್ತುವಾರಿ ಸಚಿವರಿದ್ದಾರೆ, ಅವ್ರ ಕ್ಷೇತ್ರದಲ್ಲೇ BJP ಲೀಡ್ ಬರುತ್ತೆ, ನೀವು ಹಿರಿಯರಿದ್ದೀರಿ ಸರ್, ನಿಮಗೊಂದು ನೋಡಿ. ಈಗ ರಾಜಕೀಯದಲ್ಲಿ ಯಾವ್ಯಾವ ರೀತಿ ಆ ಸಂದರ್ಭದಲ್ಲಿ ಏನೇನು ವಿಚಾರದಲ್ಲಿ ಹಿನ್ನಡೆ ಆಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ಅದನ್ನೇ ಒಂದು ಕಾರಣ ಇಟ್ಕೊಂಡು ಆ ರೀತಿ ಮಾತನಾಡುವಂಥದ್ದು ಕೂಡ ಸರಿಯಲ್ಲ. ವಿಜಯೋತ್ಸವ ಮೆರವಣಿಗೆಯಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋದು ಅಪರಾಧವಾ? ಈ ಕಾರ್ಯಕ್ಕೆ ಮತಾಂಧರು ಥಳಿಸಿ ಚೂರಿಯಿಂದ ಎರೆದಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ CT ರವಿ ಹೇಳಿದರು. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮರುದಿನ ಕೆಲವರು ಬೇರೆ ದೂರು ಪೊಲೀಸರಿಗೆ ಕೊಟ್ಟಿದ್ದಾರೆ. ಪಾಕಿಸ್ತಾನ ಕುನ್ನಿಗಳಂತೆ ಘೋಷಣೆ ಕೂಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಪಾಕಿಸ್ತಾನದ ಕುನ್ನಿಗಳೇ ಅಂತ ಕೂಗಿದ್ರೆ ಆ ಪಾಕಿಸ್ತಾನದ ಕುನ್ನಿಗಳು ಪ್ರಚೋದನೆಗೆ ಒಳಗಾಗಬೇಕು. ಅದನ್ನ ನೋಡಿದ್ರೆ ಖಾದರ್ ಸಾಮ್ರಾಜ್ಯದಲ್ಲಿ ಪಾಕಿಸ್ತಾನದ ಕುನ್ನಿಗಳು ಇದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ಹೀಗಾಗಿ ಮಂಗಳೂರು ಕಮಿಷನರ್ ಮೊದಲು ಪಾಕಿಸ್ತಾನದ ಕುನ್ನಿಗಳನ್ನ ಗುರುತಿಸಬೇಕು, ಅವರ ಮೇಲೆ ಕೇಸ್ ಹಾಕಿ ಅವರನ್ನು ಗಡೀಪಾರು ಮಾಡಬೇಕು ಎಂದು ಆಗ್ರಹಿಸಿದರು. 9ನೇ ತಾರೀಕು ಬೋಳಿಯಾರ್ನಲ್ಲಿ ಚೂರಿ ಇರ್ತಕ್ಕೆ ಒಳಗಾದಂಥ ಹರೀಶ್ ಮತ್ತು ನಂದನ್ ಕುಮಾರ್ ಅವರನ್ನ ನೋಡಿ ಅವರ ಆರೋಗ್ಯ ವಿಚಾರಿಸಿ ಅವರಿಗೆ ಧೈರ್ಯ ತುಂಬಿ ಬಂದ್ವಿ. ನನಗೆ ಆಶ್ಚರ್ಯ ಮತ್ತು ಆಘಾತ ಆಗಿದ್ದೇನೆಂದರೆ, ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆದರೂ ಅನ್ನೋ ಹಿನ್ನೆಲೆಯಲ್ಲಿ
ವಿಜಯೋತ್ಸವ ಮೆರವಣಿಗೆಯನ್ನು ಮಾಡ್ತಿದ್ದ ಸಂದರ್ಭದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ದಾರೆ. ಅಂದರೆ ವಿಜಯೋತ್ಸವ ಮಾಡೋದು, ಪ್ರಧಾನಮಂತ್ರಿಯ ಅಧಿಕಾರ ಸ್ವೀಕಾರದ ಸಂಭ್ರಮಾಚರಣೆ ಮಾಡೋದು ಮತ್ತು ಭಾರತ್ ಮಾತಾ ಕಿ ಜೈ ಅಂತ ಕೂಗೋದು ಅಪರಾಧವಾ? ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ್ದ ಕಾರಣಕ್ಕೆ ಮತಾಂಧರು ಥಳಿಸಿ ಚೂರಿಯಿಂದ ಇರಿದಿದ್ದಾರೆ. ಮರುದಿನ 10ನೇ ತಾರೀಕು ಕೆಲವರು ಬಂದು ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ನಲ್ಲಿ ಪಾಕಿಸ್ತಾನದ ಕುನ್ನಿಗಳೇ ಅಂಥೇಳಿ ಘೋಷಣೆ ಕೂಗಿದ್ರು ಅಂತ ಹೇಳ್ತಾರೆ. ನಾನೀಗ ಗಾಯಾಳುಗಳ ಜೊತೆ ಮಾತಾಡಿದಾಗ ಅವ್ರು ಹೇಳಿದ ಮಾತು, ನಾವು ಕೇವಲ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗ್ತಾ ಹೋಗ್ತಾ ಇದ್ವಿ. ಅವರೇ ನಮ್ಮನ್ನು ರಸ್ತೆ ಬದಿಯಲ್ಲಿ ನಿಂತು ಚಡ್ಡಿಗಳೇ ತೊಲಗಿ ಅಂಥೇಳಿ ನಮ್ಮನ್ನು ಅಟ್ಟಿಸ್ಕೊಂಡು ಬಂದು ಚೂರಿ ಹಾಕಿದರು ಅಂತ ಹೇಳಿದರು. ಮಾನ್ಯ ಪೊಲೀಸ್ ಆಯುಕ್ತರು ಕೂಡ ಅವ್ರ ಪತ್ರಿಕಾಗೋಷ್ಠಿನಲ್ಲಿ ಇಡೀ ಘಟನೆಯನ್ನು ವಿವರಿಸುವ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ, ಪಾಕಿಸ್ತಾನದೇ ಕುನ್ನಿಗಳೇ ಅಂಥೇಳಿ ಕೂಗಿದ್ರು, ಅದಕ್ಕೆ ಅವರು ಪ್ರಚೋದನೆಗೊಳಗಾಗಿ ಚೂರಿ ಹಾಕಿದ್ದಾರೆ ಅಂಥೇಳಿ. ಆ ಕಾರಣಕ್ಕೆ ಕೇಸ್ ಆ್ಯಂಡ್ ಕೌಂಟರ್ ಕೇಸ್ ಎರಡೂ ಬುಕ್ ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ನಾನು ಹೇಳ್ತೇನೆ, ಪಾಕಿಸ್ತಾನದ ಕುನ್ನಿಗಳಿ ಅಂತ ಕೂಗಿದರೆ ಆ ಪಾಕಿಸ್ತಾನದ ಕುನ್ನಿಗಳು ಪ್ರಚೋದನೆಗೊಳಗಾಗಬೇಕು. ಖಾದರ್ರವರ ಸಾಮ್ರಾಜ್ಯ ಉಳ್ಳಾಲದಲ್ಲಿ ಪಾಕಿಸ್ತಾನದ ಕುನ್ನಿಗಳಿದ್ದಾರೆ ಅನ್ನೋದು ಸಾಬೀತಾಯಿತು. ನಾನು ಅಂದ್ಕೊಂಡಿದ್ದೆ ಖಾದರ್ರವರ ಮಾತುಗಳನ್ನು ನೋಡಿದಾಗ ಇಲ್ಲಿ ಯಾರು ಪಾಕಿಸ್ತಾನದ ಕುನ್ನಿಗಳು ಇಲ್ವೇನೋ ಅಂತ ಹೇಳಿ. ಅಂದರೆ ಖಾದರ್ರವರ ಸಾಮ್ರಾಜ್ಯದ ಮೂಗಿನ ಅಡಿಯಲ್ಲೇ ಪಾಕಿಸ್ತಾನದ ಕುನ್ನಿಗಳು ಅಂತ ಇದ್ದಾರೆ ಅನ್ನೋದು ಸ್ಪಷ್ಟ ಆಯಿತು. ನಾನು ತಕ್ಷಣ ಮಾನ್ಯ ಖಾದರ್ರವರಿಗೆ ಮತ್ತು ಪೊಲೀಸ್ ಆಯುಕ್ತರಿಗೆ ಆ ಕುನ್ನಿಗಳನ್ನು ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಆಗ್ರಹಿಸ್ತೇನೆ. ಆ ಕುನ್ನಿಗಳು ಭಾರತದೊಳಗೆ ಇರೋಷ್ಟು ದಿನ ಮಂಗಳೂರಿನಲ್ಲಿ ಭಾರತದಲ್ಲಿ ನೆಮ್ಮದಿ ಇರೋಕ್ಕೆ ಸಾಧ್ಯ ಇಲ್ಲ. ಅವು ಯಾವ್ಯಾವ ಪಾಕಿಸ್ತಾನಕ್ಕೆ ಹುಟ್ಟಿರುವ ಕುನ್ನಿಗಳಿದ್ದಾವೆ ಆ ಎಲ್ಲ ಕುನ್ನಿಗಳನ್ನು ಗುರುತಿಸಿ ಅವ್ರನ್ನ ಪಾಕಿಸ್ತಾನಕ್ಕೆ ಗಡೀಪಾರು ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಒಬ್ಬ ಪೊಲೀಸ್ ಆಯುಕ್ತರು ಮಾಡಬೇಕಾದ ಪ್ರಥಮ ಕರ್ತವ್ಯ ಪಾಕಿಸ್ತಾನದ ಕುನ್ನಿಗಳನ್ನು ಗುರುತಿಸಿ ಜೈಲಿಗಟ್ಟೋದು, ಅವ್ರನ್ನ ಗಡೀಪಾರು ಮಾಡೋದಕ್ಕೆ ಬೇಕಾದಂಥ ಕ್ರಮ ಕೈಗೊಳ್ಳೋದು. ಭಾರತ್ ಮಾತಾ ಕಿ ಜೈ ಅಂತ. ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಅವರನ್ನು ರಾಜ್ಯ ವಿಧಾನ ಪರಿಷತ್ಗೆ ನೇಮಕಗೊಂಡಿರುವ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿಯಲ್ಲಿ ಬೃಹತ್ ಸನ್ಮಾನ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಜಗದೇವ್ ಗುತ್ತೇದಾರ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಮಾತನಾಡಿದರು. ಜಗದೇವ್ ಗುತ್ತೇದಾರ್ ಅವರು ಸುಮಾರು 20 ವರ್ಷಗಳ ಕಾಲ ಬಹುಶಃ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದರು. 10 ವರ್ಷ 18 ಇಯರ್ಸ್ 18 ವರ್ಷ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದರು, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಮತ್ತು ಯಾವತ್ತೂ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಮುಖಂಡ ಮತ್ತು ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಯಾಕಂದರೆ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಇವತ್ತು ಜಗದೇವ್ ಗುತ್ತೇದಾರ್ ಒಬ್ಬ ಪ್ರಾಮಾಣಿಕ ಒಬ್ಬ ನಾಯಕ, ಎಂದೂ ಯಾರಿಂದನೂ ಏನೂ ಅಪೇಕ್ಷೆ ಮಾಡದೇ ಇರ್ತಕ್ಕಂಥ, ಪಕ್ಷದ ಬಗ್ಗೆ ಒಂದು ನಿಷ್ಠೆ ಉಳಿತಕ್ಕಂಥ ಒಬ್ಬ ನಾಯಕರನ್ನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಗುರುತಿಸಿದ್ದಾರೆ, ಇವತ್ತು ಸಿದ್ದರಾಮಯ್ಯನವರು ಗುರುತಿಸಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಗುರುತಿಸಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾನು, ಪ್ರಿಯಾಂಕು, ಅಜಯ್ ಸಿಂಗ್ ನಾವೆಲ್ಲ ಜಿಲ್ಲೆ ನಾಯಕರು. ನಂತರ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಭೀಮರಾವ್ ಟಿಟಿ, ರಾಜಗೋಪಾಲ್ ರೆಡ್ಡಿ ಅವರು ಮಾತನಾಡಿದರು. 2024ನೇ ಸಾಲಿನ ಕರ್ನಾಟಕ ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ತಿಗೆ ನೂತನವಾಗಿ ಆಯ್ಕೆಗೊಂಡಿರುವಂತಹ ಹಿರಿಯ ಸಹೋದರರು, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಜಗದೇವ್ ಗುತ್ತೇದಾರ್ ಕಾಳಗಿ ಅಣ್ಣವರಿಗೆ ಈ ಒಂದು ಸನ್ಮಾನ ಸಮಾರಂಭದಲ್ಲಿ ಅತ್ಯಂತ ಈ ಕಲಬುರಗಿಯಲ್ಲಿ ಕಾಣಲಾರದಂಥ ಅತ್ಯಂತ ಒಂದು ಅಭೂತಪೂರ್ವವಾದ ಜನಸ್ಪಂದನೆ, ಕಲಬುರಗಿ ಒಂದು
ವಿಮಾನ ನಿಲ್ದಾಣದಿಂದ ನಮ್ಮ ಕಾಂಗ್ರೆಸ್ ಕಚೇರಿಯವರೆಗೆ ಈ ಜನರ ವಿಶ್ವಾಸ ಪ್ರೀತಿ ಏನು ಇವತ್ತಿನ ದಿವಸ ತೋರಿಸಿದ್ದಾರೆ. ನಮ್ಮ ಜನತೆ ನಿಸ್ವಾರ್ಥ ಮನೋಭಾವದಿಂದ ಏನು ಈ ಭಾಗದ ಅಭಿವೃದ್ಧಿಯ ಹರಿಕಾರರು ಮತ್ತು ಈ ಸಮಾಜದ ಚಿಂತಕರು ಹೈದರಾಬಾದ್ ಕರ್ನಾಟಕದಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕಕ್ಕೆ ಅತ್ಯಂತ ಮಹತ್ವದ ಬದಲಾವಣೆಯನ್ನು ಮಾಡಿದಂಥ ಸನ್ಮಾನ್ಯ ಶ್ರೀ ಖರ್ಗೆ ಸಾಹೇಬರಿಗೆ ಏನಪ್ಪ ಅಂದ್ರೆ AIC ಅಧ್ಯಕ್ಷರು ಅವರಿಗೆ ಈ ಮೂಲಕ ತಮ್ಮ ಮೂಲಕ ಧನ್ಯವಾದಗಳನ್ನು ಹೇಳೋಕ್ಕೆ ನಾನು ಬಯಸ್ತೇನೆ. ಇಲ್ಲದೇ ಇದ್ದರೆ ನಮ್ಮ ಭಾಗಕ್ಕೆ 3 MLCಗಳು ವಿಧಾನ ಪರಿಷತ್ ಸದಸ್ಯರನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ, ಎಂದೂ ಆಗಿರಲಿಲ್ಲ ಈ ಥರ. ಇವಾಗ ಯಾಕಾಗಿದೆ ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕದಲ್ಲಿ 5 ಲೋಕಸಭಾ ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಪ್ರದೇಶಕ್ಕೆ 3 ಜನ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ನೇಮಕ ಮಾಡಿದ ಸಲುವಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ರು ಮತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ದರ್ಶನಾಪುರ ಅವರು ಮತ್ತು ಕನೀಜ್ ಫಾತಿಮಾ ಮೇಡಮ್ ಅವರು, BR ಪಾಟೀಲ್ರು, MI ಪಾಟೀಲ್ರು ಮತ್ತು ನಮ್ಮ ಅಲ್ಲಂಪ್ರಭು ಪಾಟೀಲ್ರು ಎಲ್ಲ ನಮ್ಮ ಭಾಗದ MLAಗಳು ಸಹಕರಿಸಿದ್ದು ಮತ್ತು ಈ ಪರಿಷತ್ ಚುನಾವಣೆಯಲ್ಲಿ ಇವರಿಗೆ ಗೆಲ್ಲಿಸಿದ ಜಗದೇವ್ ಗುತ್ತೇದಾರರನ್ನು ಗೆಲ್ಲಿಸಿದ್ದಕ್ಕಾಗಿ ನಾನು ಎಲ್ಲರ ಪರವಾಗಿ ಗುಲ್ಬರ್ಗ ಜಿಲ್ಲೆ ಎಲ್ಲ ನಮ್ಮ ಕಾಂಗ್ರೆಸ್ ಮತದಾರರ ಮತ್ತು ಕಾರ್ಯಕರ್ತರ ಲೀಡರ್ಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಶಾಸಕರಾದ BR ಪಾಟೀಲ್, MY ಪಾಟೀಲ್, ಶಾಸಕಿ ಖನಿಜಾ ಫಾತಿಮಾ, MLC ತಿಪ್ಪಣ್ಣಪ್ಪ ಕಮಕ್ನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಿಸಿ ಊಟ ಸೇವಿಸಿ ಒಟ್ಟು 48 ಜನ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡ ಘಟನೆ ನಿನ್ನೆ ಶಹಾಪುರ ತಾಲೂಕಿನ ದೋರನಹಳ್ಳಿಯಲ್ಲಿ ನಡೆದಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೋರನಹಳ್ಳಿ ಗ್ರಾಮದ 4 ಶಾಲೆಯ ಮಕ್ಕಳಲ್ಲಿ ವಾಂತಿ ಭೇದಿ ಕಂಡು ಬಂದದ್ದು. ಒಟ್ಟು 48 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಜಿಲ್ಲಾಧಿಕಾರಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದ್ದಾರೆ. ಈ 4 ಶಾಲೆಗಳಿಗೂ ಖಾಸಗಿ ಶಿವಶಕ್ತಿ ಏಜೆನ್ಸಿಯಿಂದ ಆಹಾರ ಪದಾರ್ಥ ಸರಬರಾಜು ಆಗುತ್ತೆ. ನಿನ್ನೆ ಮಧ್ಯಾಹ್ನ ಬಿಸಿಯೂಟ ಸೇವಿಸಿದ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಸಮಸ್ಯೆ ಕಂಡು ಬಂದಿದೆ. ಹೆಚ್ಚು ವಾಂತಿ ಭೇದಿಯಿಂದ ಬಳಲುತ್ತಿರುವ 3 ಮಕ್ಕಳಿಗೆ ಶಹಾಪುರ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಉಳಿದ ವಿದ್ಯಾರ್ಥಿಗಳಿಗೆ ದೋರನಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಆಸ್ಪತ್ರೆಗೆ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತಮ್ಮನೂರು ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದ್ದಾರೆ. ಇನ್ನು ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಜಿಲ್ಲಾಧಿಕಾರಿ ಕೂಡ ಭೇಟಿ ನೀಡಿ ಆರೋಗ್ಯ ವಿಚಾರಣೆ ನಡೆಸಿದ್ದಾರೆ. ಘಟನೆ ಏನಾಗಿದೆ ಸರ್? ಈಗ ದೋರನಹಳ್ಳಿಯಲ್ಲಿ 4 ಶಾಲೆಯ ವಿದ್ಯಾರ್ಥಿಗಳು ಮಕ್ಕಳು ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೆ ಮಧ್ಯಾಹ್ನ 1:30 ಊಟ ಆದ ನಂತರ ವಾಂತಿ ಭೇದಿ ಪ್ರಾರಂಭ ಆಗಿದೆ. ಆದರೂ ಈಗ ಎಲ್ಲರಿಗೆ ನೋಡಿ ವಿಸಿಟ್ ಮಾಡಿದ್ರೆ ಇನ್ನೂ ಜೀವಕ್ಕೆ ಯಾರಿಗೂ ಧಕ್ಕೆ ಇಲ್ಲ. ಎಲ್ಲ ಹುಡುಗರು ಸ್ಟೇಬಲ್ ಇದ್ದಾರೆ. ಒಂದು 3 ಹುಡುಗರಿಗೆ ಮಾತ್ರ ಸ್ವಲ್ಪ ವಾಮಿಟಿಂಗು ಮತ್ತು ವಾಂತಿ ಜಾಸ್ತಿ ಆಗಿ ಹೊಟ್ಟೆ ನೋವು ಜಾಸ್ತಿ ಆಗ್ತಾಯಿದೆ. ಅವರಿಗೆಲ್ಲ ನೋಡಿದ್ದಾರೆ. ಆ ಹುಡುಗರು ಸಹಿತ ಸ್ಟೇಬಲ್ ಇದ್ದಾರೆ. ನಾನು ನೋಡ್ಕೊಂಡು ಬಂದಿದ್ದೀನಿ, ಯಾರಿಗೇನಿದಿಲ್ಲ. ಆದರೆ ಮಧ್ಯಾಹ್ನ 1:30 ನಂತರ ಇದಾಗಿ 4 ಸ್ಕೂಲಿನ ಹುಡುಗರು ಅಂದರೆ ದೋರನಹಳ್ಳಿಯಲ್ಲಿದ್ದ 4 ಸ್ಕೂಲ್ ಎಲ್ಲ ಹುಡುಗರಿಗೆ ಆಗಿದೆ. ಈಗ ಅಲ್ಲಿ ಕೇಳೋಕ್ಕಾಗಿ ಇಲ್ಲಿ ಕೆಲವು ಸ್ಕೂಲ್ನಲ್ಲಿ ಇಲ್ಲೇ ಊಟ ರೆಡಿ ಮಾಡ್ತಾರೆ. ಕೆಲವು ಸ್ಕೂಲ್ಗಳಿಗೆ ಊಟ ಶಾಪೂರ್ಲಿಂದ ಬರ್ತದೆ, ಏಜೆನ್ಸಿಲಿಂದ ಬರ್ತದಂತ. ಅದು ಏನಂಬುದು ವಿಚಾರ ಮಾಡಿ ಕುಲಂಕಷವಾಗಿ ವಿಚಾರ ಮಾಡಿ ಯಾರು ತಪ್ಪಿತಸ್ಥರ ಅವ್ರ ಮೇಲೆ ಶೀಘ್ರವಾಗಿ ಉಗ್ರ ಕ್ರಮ ಕೈ ತೊಗೊತೀವಿ. ಅದನ್ನು ಬಿಡೋದಲ್ಲಿ ಯಾರಿಗೆ ಅದನ್ನು ನೋಡಬೇಕೀಗ. ಈಗ ಸದ್ಯದ ಪರಿಸ್ಥಿತಿ ತಿಳಿಯಿರ್ತದೆ, ಶಾಂತಿ ಇರ್ತದೆ. ಈಗ ಯಾವುದೇ ರೀತಿಯಿಂದ ಏನೂ ಅನಾಹುತಗಳಿಲ್ಲ. ಎಲ್ಲ ಪಾಪ ಬಡವ್ರ ಮಕ್ಕಳು, ಬಡವ್ರ ತಾಯಿ ತಂದೆಯವರು ಹೊಲಕ್ಕೆಲ್ಲ ಕೆಲಸಕ್ಕೆ ಹೋಗಿದ್ದರು. ಅವರೆಲ್ಲ ಈಗ ಹುಡುಗರು ಹಿಂಗಾಗಂತ ಬುಗುಲು ಬಿದ್ದು ಎಲ್ಲರೂ ಬಂದಾರೆ. ಈಗ ಎಲ್ಲ ಕಡೆ ನೋಡಿದ್ರು ಡಾಕ್ಟ್ರದವ್ರು ಎಲ್ಲರೂ ಅಟೆಂಡ್ ಮಾಡಿದ್ದಾರೆ. ಬೇರೆ ಡಾಕ್ಟ್ರದವ್ರನ್ನೂ ಕರೆಸಿದ್ದೀನಿ, ಅವ್ರನ್ನೂ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಲ್ಲ ಯಾವ ಹುಡುಗರಿಗೆ ಜರೂರತ್ತ ಅವ್ರಿಗೆ ಗ್ಲುಕೋಸ್ ಕೊಡ್ತಾ ಇದ್ದಾರೆ, ಯಾರಿಗಿಲ್ಲ ಅವ್ರಿಗೆ ಇದು ಕೊಡ್ತಾ ಇದ್ದಾರೆ. ಕೆಲವು ಹುಡುಗರು ಆರಾಮಾಗಿ ವಾಪಸ್ ಮನೆಗೂ ಹೋಗ್ತಾ ಇದ್ದಾರೆ. ಕೆಲವು ಹುಡುಗರು ಮನೆಯಲ್ಲಿ ಇದ್ದವರು ಸಹಿತ ಈಗ ಇಲ್ಲಿ ಬಂದು ಅಡ್ಮಿಟ್ ಆಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಎಲ್ಲರಿಗೂ ಕೇಳಿದ್ರೆ ಅದೇ ಮಧ್ಯಾಹ್ನ ಊಟ ತೊಗೊಂಡ ಮೇಲೆ ನಮಗೆ ಹಿಂಗಾಗಿದೆ, ವಾಂತಿ ಆಗಿದೆ, 3-4 ಸಾರಿ ವಾಂತಿ ಆಗಿತ್ತು, ಈಗ ಆರಾಮಿಗೆ ಅಂತೇಳಿ ನಾನು ಸುಮಾರು ಒಂದು 10-20 ಹುಡುಗರಿಗೆ ವಿಚಾರ ಮಾಡಿದರು. ಎಲ್ಲ ಹುಡುಗರು ಸ್ಟೇಬಲ್ ಇದ್ದಾರೆ. ಎಲ್ಲ ಹುಡುಗರು ತಮ್ಮ ಹೆಸರು, ಸ್ಕೂಲಿನ ಹೆಸರು, ಸ್ಟ್ಯಾಂಡರ್ಡು ಎಲ್ಲ ತಿಳಿಸಿದ್ದಾರೆ. ಈಗ ಹೆಚ್ಚಿನ ಚಿಕಿತ್ಸೆಗೆ ಮುಂದಿನ ಆಸ್ಪತ್ರೆಗೆ ಏನಾದರೂ ರೆಫರ್ ಮಾಡೋದು ಇಲ್ಲ. ಈಗಿದ್ದು
ಆ ಥರ ಪರಿಸ್ಥಿತಿ ಏನೋ ಇದೆಯಾ? ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಇದ್ದು 3 ಹುಡುಗರಿಗೆ ಸ್ವಲ್ಪ ಬೇರೆ ಹುಡುಗರಿಗೆ ಹೆಚ್ಚಿಗೆ ಆಗಿದೆ. ಆದರೂ ಅವ್ರಿಗೇನು ಧಕ್ಕೆ ಇಲ್ಲ. ಈಗ ಬೇರೆ ಕಡೆ ಆ ಕಡೆ ಶಿಫ್ಟ್ ಮಾಡೋದಿಲ್ಲ. ಇನ್ನೊಂದು 2-3 ತಾಸು ಟ್ರೀಟ್ಮೆಂಟ್ ಆದಮೇಲೆ ಹಂಗೇನ ನೆಸಸರಿ ಇದ್ದರೆ ಆ 3 ಹುಡುಗರಿಗೆ ಬೇರೆ ಕಡೆ ಕಳಿಸೋ ವ್ಯವಸ್ಥೆ. ಬೀದರ್ ಜಿಲ್ಲಾ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆಸಿ 1 ತಿಂಗಳ ಅವಧಿಯಲ್ಲಿ 30 ಪ್ರಕರಣಗಳನ್ನು ಭೇದಿಸಿದ್ದಾರೆ. ಬೀದರ್ ಜಿಲ್ಲೆಯ 8 ಪೊಲೀಸ್ ಠಾಣಾ ವ್ಯಾಪ್ತಿಯ 30 ಪ್ರಕರಣ ಭೇದಿಸಿ 75 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಸುಲಿಗೆ, ಕಳ್ಳತನ ಸೇರಿ ವಿವಿಧ 30 ಪ್ರಕರಣಗಳನ್ನು ಭೇದಿಸಿ 36 ಆರೋಪಿತರ ಬಂಧನ ಮಾಡಿದ್ದಾರೆ. ಬಂಧಿತ ಆರೋಪಿಗಳಿಂದ ರೈತರ ಪಂಪ್ ಸೆಟ್, ಬಟ್ಟೆ, ಚಿನ್ನಾಭರಣ, ವಾಹನ ಸೇರಿ ಹಲವು ವಸ್ತುಗಳು ಸೇರಿ 75,13,300 ರೂಪಾಯಿ ಮೌಲ್ಯದ ವಸ್ತುಗಳು ಜಪ್ತಿ ಮಾಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಎಸ್ಪಿ ಚನ್ನಬಸವಣ್ಣ ಲಂಗೋಟಿ ಮಾಹಿತಿ ನೀಡಿದರು. ಡಿಟೆಕ್ಷನ್ ಅಂತ ಹೇಳ್ತೀನಿ, ಆಮೇಲೆ ಇಂಡಿವಿಜುವಲ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಒಂದು ಸರಿ ನೀವು ಕೇಳಿದ್ರೆ ಡೀಟೇಲ್ಸ್ ಹೇಳ್ತೀನಿ. ಬೀದರ್ ಜಿಲ್ಲೆಯ ಒಟ್ಟು 8 ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂತಹ 30 ಪ್ರಕರಣಗಳನ್ನು ಬೀದರ್ ಜಿಲ್ಲೆ ಪೊಲೀಸು ಕಳೆದ 1 ತಿಂಗಳಲ್ಲಿ ಏನಂದರೆ ಪತ್ತೆ ಮಾಡಿದ್ದೀವಿ. ಇದರಲ್ಲಿ ಸುಲಿಗೆ 1 ಪ್ರಕರಣ, ಆಮೇಲೆ ನಗದು ಹಣ ಕಳುವಿನ 15 ಪ್ರಕರಣ, ದ್ವಿಚಕ್ರ ಮತ್ತು 4 ಚಕ್ರ ವಾಹನಗಳ ಕಳ್ಳತನದ ಪ್ರಕರಣಗಳು 8 ಮತ್ತು ಪಂಪ್ಸೆಟ್ಗಳ ಕಳ್ಳತನ 1 ಪ್ರಕರಣ ಮತ್ತು ಈ ಸೆಂಟ್ರಿಂಗ್ ಪ್ಲೇಟ್ಗಳನ್ನು ಕಳ್ಳತನ ಮಾಡುವಂಥ 3 ಪ್ರಕರಣಗಳು ಮತ್ತು ಒಂದು ಏನು ಶಾಪ್ ಬರ್ಗ್ಲರಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಏನಂದರೆ ಬಟ್ಟೆ ಕಳ್ಳತನದ್ದು 1 ಪ್ರಕರಣ, ಹೀಗೆ ಮತ್ತು ಇನ್ನಿತರ ಉಳಿದ ಸ್ಪೀಕರು, ಮೈಕ್ ಈ ಥರ ಬೇರೆ ಪೆಟಿ ಅಫೆನ್ಸಸ್ಸಲ್ಲಿ ಪ್ರಕರಣಗಳು ಕೂಡ 1. ಸೊ ಒಟ್ಟು 30 ಪ್ರಕರಣಗಳಲ್ಲಿ 75,13,000 ಮೌಲ್ಯದ ಬೆಲೆಯುಳ್ಳ ಸೊತ್ತನ್ನು ನಾವಿಲ್ಲಿ ಜಪ್ತಿ ಮಾಡಿಕೊಂಡು 36 ಜನ ಆರೋಪಿತರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿರುವಂಥದ್ದು. ಕೋವಿಯತ್ನ ಅಗ್ನಿ ದುರಂತದಲ್ಲಿ ಮೃತಪಟ್ಟ ವ್ಯಕ್ತಿಯ ಮನೆಗೆ ಮುಖ್ಯಮಂತ್ರಿಗಳ ಸಲಹೆಗಾರ ಹಾಗೂ ಆಳಂದಿನ ಶಾಸಕ BR ಪಾಟೀಲ್ ಅವರು ಭೇಟಿ ನೀಡಿ ಮೃತ ವ್ಯಕ್ತಿಯ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದರು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸರ್ಸಂಬ ಗ್ರಾಮದ ಮೃತ ವಿಜಯ್ ಕುಮಾರ್ ಮನೆಗೆ ಭೇಟಿ ನೀಡಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಕೇಂದ್ರ ಸರ್ಕಾರದಿಂದ ಬರೋ ಪರಿಹಾರ ಕೊಡಿಸುವ ಪ್ರಯತ್ನ ಮಾಡುತ್ತೇವೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಎಲ್ಲ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ವಿಜಯ್ ಕುಮಾರ್ ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದರು. ನಮ್ಮ ಗ್ರಾಮದ ಯುವಕ ಮೃತಪಟ್ಟಿದ್ದು ಬಹಳ ನೋವಿನ ಸಂಗತಿಯಾಗಿದೆ. ಇಡೀ ಗ್ರಾಮವೇ ಶೋಕದಲ್ಲಿದೆ. ಆ ಕುಟುಂಬದ ನೋವಿನಲ್ಲಿ ನಾನಿರುತ್ತೇನೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆಯೂ ಖರ್ಚಿನ ಬಗ್ಗೆ ಚಿಂತನೆ ನಡೆಸುತ್ತೇನೆ ಎಂದು BR ಪಾಟೀಲ್ ತಿಳಿಸಿದರು. ಇಂದು ರಾಜ್ಯದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಹೆಚ್ಚಳವಾಗಿದ್ದಕ್ಕೆ ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಮಾತನಾಡಿದ ಅವರು, ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ಚಿಲ್ಲರೆ ಮಾರಾಟ ತೆರಿಗೆ ದರವನ್ನು ಹೆಚ್ಚಳ ಮಾಡುವ ನಿರ್ಧಾರವನ್ನು ಕರ್ನಾಟಕ ಸರ್ಕಾರ ಇಂದು ಪ್ರಕಟಿಸಿದೆ. ತೆರಿಗೆ ದರ ಹೆಚ್ಚಳದ ಕಾರಣ ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ 3 ರೂಪಾಯಿ ಹಾಗೂ ಡೀಸೆಲ್ ಬೆಲೆ 3 ರೂಪಾಯಿ 50 ಪೈಸೆ ಹೆಚ್ಚಳವಾಗಿದೆ. ಇದರೊಂದಿಗೆ ಸುದೀರ್ಘ ಸಮಯದ ನಂತರ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದುಬಾರಿಯಾಗುತ್ತಿದ್ದು ಸರ್ಕಾರದ ನಡೆಗೆ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಖಂಡಿಸಿದ್ದಾರೆ. ನಮಸ್ಕಾರ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಕರ್ನಾಟಕದ ಸರ್ಕಾರ ಚುನಾವಣೆ MP ಚುನಾವಣೆ ಮುಗಿದ ತಕ್ಷಣ ಜನರಿಗೆ ನಿರೀಕ್ಷೆಯಲ್ಲಿ ನಾವು ಚುನಾವಣಾ ಪ್ರಚಾರದಲ್ಲೂ ಕೂಡ ಹೇಳಿದ್ದೀವಿ. ಎಲ್ಲ ಫ್ರೀಮ್ ಸ್ಕೀಮ್ ಕೊಡೋಗೋಸ್ಕರವಾಗಿ ಸರ್ಕಾರದ ದುಡ್ಡು ಸಾಲದಲ್ಲದೆ ಪೆಟ್ರೋಲು ಮತ್ತು ಡೀಸೆಲು ಹೆಚ್ಚಳ ಮಾಡಿದ್ದಾರೆ. ಅದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ 3 ರೂಪಾಯಿ ಪೆಟ್ರೋಲ್ ಮೇಲೆ ಏರಿಕೆ ಮಾಡಿದ್ದಾರೆ. 3.5 ರೂಪಾಯಿ ಪ್ರತಿ ಲೀಟ್ರಿಗೆ ಡೀಸೆಲ್ ಮೇಲೆ ಏರಿಕೆ ಮಾಡಿದ್ದಾರೆ. ಇದರ ನೇರ ಹೊಣೆಯನ್ನು ಇವತ್ತು ಪ್ರಜೆಗಳ ಮೇಲೆ ಹಾಕಿ ಈ ಫ್ರೀ ಸ್ಕೀಮ್ ಓಡೋಗೋಸ್ಕರವಾಗಿ ಜನರ ಮೇಲೆ ಮತ್ತಿಷ್ಟು ಭಾರ ಏನು ಈ ಕೇಂದ್ರ ಸರ್ಕಾರದ ಹಾದಿಯಲ್ಲಿ ಹೋಗೋದನ್ನು ಬಿಟ್ಟು 3-3.5 ರೂಪಾಯಿಯನ್ನು ಏರಿಕೆ ಮಾಡಿದ್ರೆ ಜನರ ಬದುಕು ಯಾವ ಮಟ್ಟಿಗೆ ಹೋಗಬೇಕು. ಈಗಾಗಲೇ ಬೆಲೆ ಏರಿಕೆ ಗಗನಕ್ಕೆ ಹೋಗಿದೆ. ಇದರ ಬಗ್ಗೆ ಖಂಡನೆ ನಾನು ಜನತಾದಳ ಪಕ್ಷದ ಜಿಲ್ಲಾ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಇದರ ಬಗ್ಗೆ ಖಂಡಿತವಾಗಿ
ಖಂಡನೆಯನ್ನು ನಾವು ನಮ್ಮ ಪಕ್ಷದ ವತಿಯಿಂದ ಮಾಡ್ತಾಯಿದ್ದೀವಿ. ಸರ್ಕಾರ ಕೂಡಲೇ ಇದರ ಬಗ್ಗೆ ಕ್ರಮ ತಗೊಂಡು ಮೊದಲೇನು ರೇಟ್ ಇತ್ತು ಅದೇ ರೇಟ ಇವರು ಕೊಡಬೇಕಂತೇಳಿ ನನ್ನ ಒಂದು ಆಗ್ರಹ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ
ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ತಮ್ಮ ಜಂಟಿ ಕೃಷ್ಣ ದೇಶ ಕಲಬುರಗಿ ಮಾತಾಡ್ತಾ ಇರೋದು. ಕಲಬುರಗಿ ಜಿಲ್ಲೆಯಲ್ಲಿ ವಾರ್ಷಿಕ ಸರಾಸರಿ ಮಳೆ 770 ಮಿಲಿಮೀಟ್ರ್ ಇದೆ. ನಮ್ಮ ಈಗ ಜೂನ್ 12ನೇ ತಾರೀಕುವರೆಗೆ ಬರಬೇಕಾದಂಥ ಮಳೆ 107 ಮಿಲಿಮೀಟ್ರು. ಇಲ್ಲಿವರೆಗೆ ನಮಗೆ 200 ಮಿಲಿಮೀಟ್ರ್ ಮಳೆ ಬಂದಿದೆ. ಜೂನ್ 1 ತಿಂಗಳಲ್ಲೇ ಈಗ ನಮ್ಮ 12ನೇ ಜೂನ್ವರೆಗೆ ನೋಡಬೇಕಾದ್ರೆ 39 ಮಿಲಿಮೀಟ್ರ್ ಮಳೆ ಬರಬೇಕಾಗಿತ್ತು. 109 ಮಿಲಿಮೀಟ್ರ್ ಮಳೆ ಬಂದಿದೆ. ಆಲ್ಮೋಸ್ಟ್ ಡಬಲ್ ನಮಗೆ ರೇನ್ಫಾಲ್ ಬಂದಿದೆ. ಅದಕ್ಕಾಗಿ ಎಲ್ಲ ರೈತ ಬಾಂಧವರು ಬೀಜ ಮತ್ತು ಬಿತ್ತನೆಗೆ ಅಣಿಯಾಗ್ತಾ ಇದ್ದಾರೆ. ನಮ್ಮ ತಾಲೂಕು ವೈಸ್ ಮಳೆ ನೋಡಿದ್ರೆ ಎಲ್ಲ ತಾಲೂಕಿನಲ್ಲಿ ಸಹಿತ ಸರ್ವೇ ಸಾಮಾನ್ಯವಾಗಿ ಈಗ ಒಂದು ವಾರದಲ್ಲಿ ಒಳ್ಳೆ ಮಳೆ ಬಂದಿದೆ. ಕಡಿಮೆ ಅಂದರೆ ಒಂದು ಸ್ವಲ್ಪ ಚಿಂಚೋಳಿಯಲ್ಲೇ 32 ಮಿಲಿಮೀಟ್ರ್ ಮಳೆ ಬಂದಿದೆ. ಕಾಳಗಿಯಲ್ಲಿ ಒಂದು ಸ್ವಲ್ಪ 36 ಮಿಲಿಮೀಟ್ರ್ ಮಳೆ ಬಂದಿದೆ. ಚಿತ್ತಾಪುರ್ನಲ್ಲಿ 37 ಮಿಲಿಮೀಟ್ರ್ ಮಳೆ ಬಂದಿದೆ. ಉಳುಕಿದೆಲ್ಲ ತಾಲೂಕುಗಳಲ್ಲಿ ಚೆನ್ನಾಗಿ ಮಳೆ ಬಂದಿದೆ. ಅದಕ್ಕೆ ನಮ್ಮ ಕೃಷಿ ಇಲಾಖೆಯಿಂದ ನಾವು ಈಗಾಗಲೇ ಬಿತ್ತನೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ನಾವು 8,65,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಮುಂಗಾರು ಹಂಗಾಮಿನ ಬಿತ್ತನೆ ಗುರಿ ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ತೊಗರಿ ಬೆಳೆ ಆಲ್ಮೋಸ್ಟ್ ಒಂದು 5,93,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಬಿತ್ತನೆ ಗುರಿ ಹಾಕ್ಕೊಂಡಿದ್ದೀವಿ. ಹತ್ತಿ 1,00,000 ಹೆಕ್ಟೇರ್ ಪ್ರದೇಶದಲ್ಲಿದೆ. ಹೆಸರು 51,500 ಹೆಕ್ಟೇರು, ಉದ್ದು 24,250 ಹೆಕ್ಟೇರು, ಸೋಯಾಬೀನು 42,500 ಹೆಕ್ಟೇರು. ಈ ರೀತಿಯಾಗಿ ಒಂದು ಸ್ವಲ್ಪ ಕಬ್ಬಿನ ಕ್ಷೇತ್ರ ಇದೆ. ಈ ರೀತಿಯಾಗಿ ನಮ್ಮದು 8,65,885 ಹೆಕ್ಟೇರ್ ಪ್ರದೇಶ ನಾವು ಬಿತ್ತನೆ ಗುರಿ ಹಾಕ್ಕೊಂಡಿದ್ದೀವಿ. ಇದಕ್ಕೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಸಹಾಯಧನದಲ್ಲಿ ನಾವು ಬಿತ್ತನೆ ಬೀಜ ವಿತರಣೆ ಮಾಡಬೇಕು. ಅದಕ್ಕೆ ನಾವು 19,461 ಕ್ವಿಂಟಲ್ ನಾವು ಬಿತ್ತನೆ ಬೀಜದ ಗುರಿಯನ್ನು ಹಾಕ್ಕೊಂಡಿದ್ದೀವಿ. ಅದರಲ್ಲಿ ನಾವೀಗ ಆಲ್ರೆಡಿ 22,521 ಕ್ವಿಂಟಲ್ ಬೀಜ ನಾವೇನದೆಲ್ಲ ದಾಸ್ತಾನು ಮಾಡಿದ್ದೀವಿ ನಮ್ಮ ಎಲ್ಲ ರೈತ ಸಂಪರ್ಕ ಕೇಂದ್ರ 32 ರೈತ ಸಂಪರ್ಕ ಕೇಂದ್ರಗಳಲ್ಲಿ. ಅದರಲ್ಲಿ ಈಗ ಆಲ್ರೆಡಿ ನಾವು 8,419 ಕ್ವಿಂಟಲ್ ಬೀಜನ ವಿತರಣೆ ಮಾಡಿದ್ದೀವಿ. ದಿನ ಬೀಜ ರೈತರು ತೊಗೊಂಡು ಹೋಗ್ತಾ ಇದ್ದಾರೆ. ಬೀಜದ ಯಾವುದೇ ರೀತಿಯ ಕೊರತೆ ಇಲ್ಲ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೇನೆ, ಬೀಜದ ಯಾವುದೇ ರೀತಿ ಕೊರತೆ ಇಲ್ಲ. ರೈತ ಬಾಂಧವರು ಶಾಂತಿ ರೀತಿಯಿಂದ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಧನದಲ್ಲಿ ಬೀಜ ಪಡಿಬೋದು. ತೊಗರಿಗೆ ನಮ್ಗೆ 6,800 ಕ್ವಿಂಟಲ್ ಕಾರ್ಯಕ್ರಮ ಇದ್ದು ನಾವು 9,120 ಕ್ವಿಂಟಲ್ ಸ್ಟಾಕ್ ಮಾಡೀವಿ. ಸೋಯಾಬೀನಿಗೆ 11,255 ಕ್ವಿಂಟಲ್ ಇದ್ದು ನಾವು 12,000 ಕ್ವಿಂಟಲ್ ಸ್ಟಾಕ್ ಮಾಡಿದ್ದೀವಿ. ಹೆಸರು ನಮ್ಮಲ್ಲಿ 642 ಕ್ವಿಂಟಲ್ ಕಾರ್ಯಕ್ರಮ ಇದ್ದು ನಾವು 642 ಕ್ವಿಂಟಲ್ ಸ್ಟಾಕ್ ಮಾಡೀವಿ. ಉದ್ದು 413 ಕ್ವಿಂಟಲ್ ಕಾರ್ಯಕ್ರಮ ಇದೆ, 412 ಕ್ವಿಂಟಲ್ ನಾವು ಸ್ಟಾಕ್ ಮಾಡೀವಿ. ಹೀಗಾಗಿ ನಮ್ಮ ಹತ್ರ ಸಫಿಷಿಯೆಂಟ್ ಬೀಜ ಇದೆ. ಯಾರು ರೈತ ಬಾಂಧವರು ಆತಂಕಕ್ಕೆ ಒಳಗಾಗಬಾರ್ದು. ದಯವಿಟ್ಟು ಶಾಂತ ರೀತಿಯಿಂದ ತಾವು
ನಾವು ರೈತ ಸಂಪರ್ಕ ಕೇಂದ್ರದಿಂದ ಬೀಜ ತೊಗೊಂಡು ಹೋಗ್ಬೇಕಂತ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಇನ್ನು ರಸಗೊಬ್ಬರಕ್ಕೆ ಬಂದರೆ ಮುಂಗಾರು ಹಂಗಾಮಿಗೆ ನಮಗೆ 88,592 ಮೆಟ್ರಿಕ್ ಟನ್ ರಸಗೊಬ್ಬರ ನಮ್ಮದು ಅಲೋಕೇಶನ್ ಇದೆ. ಅದರಲ್ಲಿ DAP ಒಂದು ಮುಂಗಾರು ಹಂಗಾಮಿನ ಪೂರ್ತಿ ಅಲೋಕೇಶನ್ ಇದು. DAP 27,215 ಮೆಟ್ರಿಕ್ ಟನ್, ಅಲ್ಲಿಂದ ಯೂರಿಯಾ 32,496 ಮೆಟ್ರಿಕ್ ಟನ್, ಕಾಂಪ್ಲೆಕ್ಸ್ 23,495 ಮೆಟ್ರಿಕ್ ಟನ್. ಇದರಲ್ಲಿ ನಮಗೆ ಜೂನ್ ಅಂತ್ಯತನ ಈ ತಿಂಗಳ ಅಂತ್ಯದವರೆಗೆ ನಮಗೆ ಬೇಕಾಗಿದೆ 43,798 ಮೆಟ್ರಿಕ್ ಟನ್. ಅದರಲ್ಲಿ ಯೂರಿಯಾ 13,900 ಮೆಟ್ರಿಕ್ ಟನ್ನು, DAP 15,900 ಮೆಟ್ರಿಕ್ ಟನ್ನು, ಕಾಂಪ್ಲೆಕ್ಸ್ 11,300 ಮೆಟ್ರಿಕ್ ಟನ್. ಇದೆಲ್ಲ ನಮಗಿಷ್ಟು ಬೇಕಾಗಿತ್ತು. ನಮಗೆ ಇಲ್ಲಿವರೆಗೆ ನಮ್ಮಲ್ಲಿರುವಂಥ ದಾಸ್ತಾನು ಸರಬರಾಜು ಎಲ್ಲ ಹಿಡ್ಕೊಂಡ್ರೆ ಯೂರಿಯಾ ನಮ್ಮ ಹತ್ರ 13,900 ಮೆಟ್ರಿಕ್ ಟನ್ನಿಗೆ 28,600 ಮೆಟ್ರಿಕ್ ಟನ್ ಇದೆ. DAP 15,900 ಮೆಟ್ರಿಕ್ ಟನ್ನಿಗೆ 15,340 ಮೆಟ್ರಿಕ್ ಟನ್ ಇದೆ. ಕಾಂಪ್ಲೆಕ್ಸ್ 11,300 ಮೆಟ್ರಿಕ್ ಟನ್ನಿಗೆ 19,000 ಮೆಟ್ರಿಕ್ ಟನ್ ಇದೆ. ಹೀಗಾಗಿ ನಮ್ಮ ಹತ್ರ ಯಾವುದೇ ರೀತಿಯಂಥ ರಸಗೊಬ್ಬರದ ಕೊರತೆ ಇಲ್ಲ. ಒಂದೇ DAP ಏನಿದೆಲ್ಲ ನಮ್ಗೆ ಎಷ್ಟು ಬೇಕಾಗಿತ್ತು ಅಷ್ಟೇ, ಅದಕ್ಕಿಂತ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿದೆ. ಒಂದು 600 ಮೆಟ್ರಿಕ್ ಟನ್ ಕಡಿಮೆ ಇದೆ ನಮ್ಮಲ್ಲಿ. DAPದು ಇವತ್ತೊಂದು RCF ರೇಕ್ ಬಂದಿದೆ. ಈಗ ಆಲ್ರೆಡಿ ನಿನ್ನೆ ಬಂದಿತ್ತು. ಈಗ RCF ರೇಕ್ ಇವತ್ತು ಅನ್ಲೋಡ್ ಆಗ್ತಾಯಿದೆ. ನಾಳೆ ಇಫ್ಕೋ ರೇಕ್ 2,200 ಟನ್ ಬರ್ತಾಯಿದೆ. ಮತ್ತು ಇಫ್ಕೋದು ಇನ್ನೊಂದು 1,200 ಟನ್ನಿಂದ ಇನ್ನೊಂದು ಹಾಫ್ ರೇಕು ಪೈಪ್ಲೈನ್ನಲ್ಲಿದೆ. ಅದು ಸಹಿತ 1 or 2 ಡೇದಲ್ಲಿ ಬರ್ತದೆ. ಅದಕ್ಕೆ ನಮಗೆ ಈ ವಾರದಲ್ಲಿ ನಮಗೆ ಸಫಿಷಿಯೆಂಟ್ ಆದಂಥ ರಸಗೊಬ್ಬರ ಬರ್ತದೆ. DAP ಉಳ್ಕಿದೆಲ್ಲ ಗೊಬ್ಬರ ಇದೆ, DAP ಬರ್ತದೆ. ಅದಕ್ಕೆ ರೈತ ಬಾಂಧವರು ದಯವಿಟ್ಟು ಶಾಂತ ರೀತಿಯಿಂದ ತಾವು ಗೊಬ್ಬರನ ತೊಗೊಂಡು ಹೋಗಬೇಕು. ಎರಡನೇದು DAP ಬಿಟ್ಟರೆ ಬಹಳಷ್ಟು ಕಾಂಪ್ಲೆಕ್ಸ್ ಗೊಬ್ಬರಗಳಿದೆ. DAP ಬದಲಾಗಿ ರೈತ ಬಾಂಧವರು ಬಳಸ್ಬೋದು. DAP ಒಂದೇ ರಸಗೊಬ್ಬರ ಅಲ್ಲ, ಎಲ್ಲ ರಸಗೊಬ್ಬರಗಳು ಸಹಿತ ರಸಗೊಬ್ಬರ ಸಾರಜನಕ, ರಂಜಕ, ಪೊಟ್ಯಾಶ್ ಪೂರೈಸ್ತಾವೆ. DAPಯಲ್ಲಿ ಪೊಟ್ಯಾಶ್ ಸಹಿತ ಇಲ್ಲ. ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಕಾಂಪ್ಲೆಕ್ಸ್ ರಸಗೊಬ್ಬರನ ಬಳಸಿ ಸಮಯಕ್ಕೆ ನಿಗದಿತ ಸಮಯಕ್ಕೆ ಬಿತ್ತನೆ ಮಾಡಿ. ದೇವ್ರ ದಯದಿಂದ ನಮ್ಮ ಕಲಬುರಗಿ ಜಿಲ್ಲೆಗೆ ಒಳ್ಳೆಯ ಮಳೆ ಬರ್ತಾ ಇದೆ. ಬಿತ್ತನೆಗೆ ಭೂಮಿ ಸಿದ್ಧ ಆದ ತಕ್ಷಣ ದಯವಿಟ್ಟು ಬಿತ್ತನೆ ಮಾಡಿ. ಅತಿ ಹಸಿ ಇದ್ರೂ ಬಿತ್ತನೆ ಮಾಡಬೇಡ್ರಿ, ಅಥವಾ ಮಾಯಿಶ್ಚರ್ ಕಡಿಮೆ ಇದ್ರೂ ಬಿತ್ತನೆ ಮಾಡಬೇಡ್ರಿ. ಒಣದ ಮಣ್ಣಾಗ ದಯವಿಟ್ಟು ಬಿತ್ತನೆ ಮಾಡಬೇಡ್ರಿ, ಕೆಸರಿನಾಗೂ ಬಿತ್ತನೆ ಮಾಡಬೇಡ್ರಿ, ಯಾಕಂದ್ರೆ ನಾಟೋದಿಲ್ಲ. ಅದು ಭೂಮಿ ಹದ ಇದ್ದಾಗ ದಯವಿಟ್ಟು ತಾವೆಲ್ಲರೂ ಬಿತ್ತನೆ ಮಾಡಿ. ನಮ್ಮ ಈ ವರ್ಷದ ಸೀಸನ್ IMD ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಮುಂಗಾರು ಹಂಗಾಮು ಬಹಳ ಆಶಾದಾಯಕವಾಗಿದೆ ಎಲ್ಲ ರೈತ ಬಾಂಧವರು. ಅದು ಅಲ್ಲದೆ ಇನ್ನು ಹತ್ತಿ ಬೀಜಕ್ಕೆ ಬಂದರೆ ನಮ್ಮಲ್ಲಿ ಹತ್ತಿ ಬೀಜ ಸಫಿಷಿಯೆಂಟ್ ಇದೆ. ಯಾರು ಡೀಲರು ರೈತರ ಹತ್ರ ಹೆಚ್ಚಿಗೆ ಬೆಲೆ ತೊಗೋಬಾರ್ದು. ನಾನು ಭಾಳ ಸ್ಟ್ರಿಕ್ಟಾಗಿ ಹೇಳ್ತೇನೆ. 864 ರೂಪಾಯಿ ಇದೆ ಬೋಲ್ಗಾಡ್ 2 ಸರ್ಕಾರ ನಿಗದಿಪಡಿಸಿದ್ದಾರೆ. ಯಾರಾದರೂ ತಪ್ಪು ಮಾಡಿದ್ರೆ ನಾವು ಶಿಸ್ತಿನ ಕ್ರಮ ತಗೋತೀವಿ ಅವ್ರ ಮೇಲೆ, ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ. ಗೊಬ್ಬರನೂ ಹಾಗೆ DAP 1350 ಅಂದ್ರೆ 1350, ಯೂರಿಯಾ 266 ಅಂದ್ರೆ 266. ಯಾವುದೇ ಕಾರಣಕ್ಕೂ ಯಾರು ಡೀಲರು ರೈತರಿಗೆ ಮೋಸ ಮಾಡಬಾರ್ದು. ಹೆಚ್ಚಿಗೆ ತೊಗೊಂಡು ಬಂದರೆ ನಮಗೆ ದಯವಿಟ್ಟು ನೀವು ದೂರನ ಕೊಡಿ. ನಮ್ಮ ರೈತ ಸಂಪರ್ಕ ಕೇಂದ್ರ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ನಾನು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀನಿ. ಈಗ ಆಲ್ರೆಡಿ ನಾನು ಮೊನ್ನೆ ಕಲಬುರಗಿಯಲ್ಲಿ, ನಿನ್ನೆ ಜೇವರ್ಗಿ, ಯಡ್ರಾಮಿ, ಜೇರಟಿಯಲ್ಲಿ ರೇಡ್ ಮಾಡಿದ್ದೀನಿ. ರೇಡ್ ಮಾಡಿ ಅಂಗಡಿಗಳಲ್ಲಿ ಯಾರ್ಯಾರು ಏನೇನು ಲ್ಯಾಪ್ಸಸ್ ಅದಾವೋ ಅದ್ರ ಮೇಲೆ ನಾವು ಸ್ಟಾಪ್ ಸೇಲ್ ನೋಟಿಸ್ ಕೊಟ್ಟಿದ್ದೀವಿ. ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ, ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಅವರು ಲೈಸೆನ್ಸ್ ಮೇಲೆ ಆ್ಯಕ್ಷನ್ ತೊಗೊಳ್ಳೋಂಥ ಕ್ರಮ ಜರುಗಿಸ್ತಾ ಇದ್ದೀವಿ. ಅವ್ರ ಲೈಸೆನ್ಸ್ಗಳನ್ನು ಸಸ್ಪೆಂಡ್ ಮಾಡ್ತೀವಿ, ಇಮಿಡಿಯೇಟ್ಲಿ ಕ್ಯಾನ್ಸಲ್ ಮಾಡಿಬಿಡ್ತೀವಿ. ರೈತ ಬಾಂಧವರು ಯಾರೂ ಆತಂಕಕ್ಕೆ ಒಳಗಾಡಬಾರ್ದು. ದಯವಿಟ್ಟು ಯಾರು ಡೀಲರು ಒಬ್ಬ ರೈತರ ಹತ್ರನೂ ಯಾವುದೇ ಕಾರಣಕ್ಕೂ ಒಂದೇ ರೂಪಾಯಿ ಹೆಚ್ಚಿಗೆ ತೊಗೊಂಡ್ರೆ ನಮ್ಮ ಗಮನಕ್ಕೆ ಬಂದರೆ ನಾವು ಅಂಥ ಡೀಲರಿಗೆ ತಕ್ಷಣ ಕ್ರಮ ಜರುಗಿಸ್ತೀವಿ. ಅದಕ್ಕೆ ಎಲ್ಲ ರೈತ ಬಾಂಧವರು ಶಾಂತ ರೀತಿಯಿಂದ ಬೀಜ ತೊಗೊಂಡು ಒಳ್ಳೆ ಬೆಳೆ ಬೆಳೀರಿ ಅಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಪ್ರಕಟಣೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಕಲಬುರಗಿ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳು, ಕಲಬುರಗಿ. ಡೆಂಗು ಜ್ವರ ನಿಯಂತ್ರಣ ಎಲ್ಲರ ಜವಾಬ್ದಾರಿ. ಎಲ್ಲರೂ ತಿಳಿದಿರಬೇಕಾದ ಮೂಲ ಮಾಹಿತಿ. ಡೆಂಗ್ಯೂ ಜ್ವರ ಎಂದರೇನು? ಡೆಂಗು ಜ್ವರ ವೈರಸ್ನಿಂದ ಉಂಟಾಗುವ ಕಾಯಿಲೆ. ಇದು ಸೋಂಕು ಹೊಂದಿದ ಈಡೆಸ್ ಈಜಿಪ್ಟ್ವೆ ಸೊಳ್ಳೆಯ ಕಚ್ಚುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತವೆ ಹಾಗೂ
ಹಗಲು ಹೊತ್ತಿನಲ್ಲಿ ಮನುಷ್ಯರನ್ನು ಕಚ್ಚುತ್ತವೆ. ಈ ರೋಗದ ಮುಖ್ಯ ಲಕ್ಷಣಗಳು ಯಾವುವು? ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ಈ ರೋಗದ ಪ್ರಮುಖ ಲಕ್ಷಣಗಳು. ತೀವ್ರ ಸ್ಥಿತಿಯಲ್ಲಿ ಬಾಯಿ, ಮೂಗು ಮತ್ತು ವಸಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು ಕಾಣಿಸಿಕೊಳ್ಳುತ್ತವೆ. ಈ ರೋಗಕ್ಕೆ ಚಿಕಿತ್ಸೆ ಏನು? ಡೆಂಗ್ಯೂ ಜ್ವರಕ್ಕೆ ಯಾವುದೇ ನಿರ್ದಿಷ್ಟ ಔಷಧಿ ಹಾಗೂ ಲಸಿಕೆ ಇರುವುದಿಲ್ಲ. ರೋಗದ ಲಕ್ಷಣಗಳಿಗನುಸಾರವಾಗಿ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂತಹ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಲ್ಲಿ ಪರೀಕ್ಷಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಪಡೆಯಬಹುದು. ಈ ರೋಗದ ನಿಯಂತ್ರಣ ಹೇಗೆ? ಸೊಳ್ಳೆಗಳ ನಿಯಂತ್ರಣ ಒಂದೇ ಡೆಂಗ್ಯೂ ರೋಗದ ಹತೋಟಿಗೆ ಮುಖ್ಯ ವಿಧಾನ. ಈ ಸೊಳ್ಳೆಗಳು ನೀರನ್ನು ಸೇಕರಿಸಿಡುವ ಸಿಮೆಂಟ್ ತೊಟ್ಟಿ, ಕಲ್ಲು ಚಪ್ಪಡಿಯಿಂದ ನಿರ್ಮಿಸಿದ ತೊಟ್ಟಿ, ಡ್ರಮ್, ಬ್ಯಾರೆಲ್, ಮಣ್ಣಿನಿಂದ ಮಡಿಕೆ ಉಪಯೋಗಿಸಿದ ಒರಳು, ಕಲ್ಲು ಮುಂತಾದ ಕಡೆಗಳಲ್ಲಿ ಶೇಖರಣೆಯಾಗುವ ನೀರಿನಲ್ಲಿ ಉತ್ಪತ್ತಿ ಆಗುವುದರಿಂದ ಈ ರೀತಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು. ಮುಂಜಾಗ್ರತಾ ಕ್ರಮ: ಎಲ್ಲ ನೀರಿನ ತೊಟ್ಟಿ, ಡ್ರಮ್, ಬ್ಯಾರೆಲ್, ಏರ್ ಕೂಲರ್ ಇತ್ಯಾದಿಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಒಣಗಿಸಿ ಭರ್ತಿ ಮಾಡಿಕೊಳ್ಳುವುದು. ನೀರು ಖಾಲಿ ಮಾಡಲು ಸಾಧ್ಯವಿಲ್ಲದ ತೊಟ್ಟಿ ಮುಂತಾದವುಗಳನ್ನು ಸೊಳ್ಳೆಗಳು ಒಳಗೆ ನುಸುಳದಂತೆ ಸರಿಯಾಗಿ ಮುಚ್ಚಳದಿಂದ ಮುಚ್ಚುವುದು. ಬಯಲಿನಲ್ಲಿರುವ ತ್ಯಾಜ್ಯ ವಸ್ತುಗಳಾದ ಟಯರು, ಎಳೆನೀರಿನ ಚಿಪ್ಪು, ಒಡೆದ ಬಾಟಲ್ ಮುಂತಾದವುಗಳಲ್ಲಿ ಮಳೆ ನೀರು ಸಂಗ್ರಹವಾಗದಂತೆ ಎಚ್ಚರಿಕೆ ವಹಿಸುವುದು ಅಥವಾ ಸೂಕ್ತ ವಿಲೇವಾರಿ ಮಾಡುವುದು. ಸಂರಕ್ಷಣಾ ವಿಧಾನಗಳಾದ ಸೊಳ್ಳೆ ನಿರೋಧಕಗಳನ್ನು ಹಾಗೂ ಸೊಳ್ಳೆ ಪರದೆಯನ್ನು ಬಳಸಿ ಸೊಳ್ಳೆಗಳು ಕಚ್ಚದಂತೆ ಎಚ್ಚರಿಕೆ ವಹಿಸುವುದು. ಗಮನಿಸಿ, ಡೆಂಗ್ಯೂ ರೋಗ ಬಂದಾಗ ರಕ್ತದಲ್ಲಿರುವ ಪ್ಲೇಟ್ಲೆಟ್ಸ್ಗಳು ಕೊರತೆಯಾಗುತ್ತವೆ ಎಂಬ ವದಂತಿ ಜನಸಾಮಾನ್ಯರಲ್ಲಿ ಹರಡಿದೆ. ಆದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆದ ರೋಗಿಗಳಿಂದ ವೈದ್ಯರು ನೀಡುವ ಐವಿ ದ್ರಾವಣದಿಂದ ತಕ್ಷಣ ಪ್ಲೇಟ್ಲೆಟ್ಸ್ಗಳ ಪ್ರಮಾಣ ಹೆಚ್ಚಾಗಿ ರೋಗಿಯು ಚೇತರಿಸಿಕೊಳ್ಳುತ್ತಾನೆ. ರಾಜ್ಯದ 171 ಪರವಾನಗಿ ಪಡೆದ ರಕ್ತನಿಧಿಗಳಲ್ಲಿ 30 ರಕ್ತನಿಧಿಗಳಿಗೆ ರಕ್ತದ ಕಣಗಳು ಬೇರ್ಪಡಿಸಲು ಅನುಮತಿ ನೀಡಲಾಗಿದ್ದು, ಯಾವುದೇ ಡೆಂಗ್ಯೂ ರೋಗಿಯು ಉಲ್ಬಣದ ಸ್ಥಿತಿ ತಲುಪಿದ್ರೆ ಪ್ಲೇಟ್ಲೆಟ್ಸ್ಗಳು ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ರೋಗ ಗಂಭೀರ ಸ್ಥಿತಿಯಲ್ಲಿರುವ ಪ್ರಕರಣಗಳ ಸಮರ್ಪಕ ನಿರ್ವಹಣೆಗಾಗಿ ರಾಜ್ಯ ಮಟ್ಟದ ಆಸ್ಪತ್ರೆ, ವೈದ್ಯಕೀಯ ಕಾಲೇಜುಗಳು, ಜಿಲ್ಲಾ ಆಸ್ಪತ್ರೆ ಹಾಗೂ ಆಯ್ದ ತಾಲೂಕು ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕಗಳ ಸೇವೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯರು ಆರೋಗ್ಯ ಸಹಾಯಕರನ್ನು ಭೇಟಿ ಮಾಡಿ.